So, I welcome you all for today's class for BCom first sem and BA first sem OEC Free Reforms Indian Economy ಭಾರತದ ಆರ್ಥಿಕತೆಯ ಪೂರ್ವ ಸುಧಾರಣೆಗಳು. ಸೊ ಇವತ್ತಿನ ಈ ಒಂದು ಕ್ಲಾಸಿಗೆ ಸ್ವಾಗತ. ಸೊ ಟುಡೇ ಐ ವಿಲ್ ಎಕ್ಸ್ಪ್ಲೇನ್. ಸೊ ರೈಟ್ ಡೌನ್ ಹೆಡ್ಡಿಂಗ್ ಬರ್ಕೊಡಿ. ಯೂನಿಟ್ 1 ಚಾಪ್ಟರ್ 3. ಸೊ ಹಿಯರ್ ಟುಡೇ ಐ ವಿಲ್ ಎಕ್ಸ್ಪ್ಲೇನ್. ಬರ್ಕೊಡಿ ಚಾಪ್ಟರ್ 3 ಹೆಡ್ಡಿಂಗ್ ರೈಟ್ ಡೌನ್ ಇಂಡಸ್ಟ್ರಿಯಲ್ ಆ್ಯಂಡ್ ಸರ್ವಿಸ್ ಸೆಕ್ಟರ್. ಅಧ್ಯಾಯ 3 ಕೈಗಾರಿಕೆ ಮತ್ತು ಸೇವಾ ವಲಯ. ಅಧ್ಯಾಯ 3 ಕೈಗಾರಿಕೆ ಮತ್ತು ಸೇವಾ ವಲಯ. ಸೊ ಹಿಯರ್ ಟುಡೇ ಆರ್ ಗೋಯಿಂಗ್ ಟು ಲರ್ನ್ ಅ ಕಂಟೆಂಟ್ ದಟ್ ಈಸ್ ಇಂಡಸ್ಟ್ರಿಯಲ್ ಡೆವಲಪ್ಮೆಂಟ್. ಇವತ್ತು ನೀವು ಇಲ್ಲಿ ಅಧ್ಯಯನ ಮಾಡ್ತಕ್ಕಂಥ ಕಂಟೆಂಟ್ ಯಾವುದಂದರೆ ಅಧ್ಯಾಯ 3 ಬರ್ತಕ್ಕಂಥದ್ದು ಕೈಗಾರಿಕೆ ಮತ್ತು ಸೇವಾ ವಲಯದಲ್ಲಿ. ಬರ್ಕೊಡಿ ಹೆಡ್ಡಿಂಗು ಕನ್ನಡ ಇಂಗ್ಲೀಷ್ ಮೀಡಿಯಂ ಬರ್ಕೊಡಿ. ಇಂಡಸ್ಟ್ರಿಯಲ್ ಡೆವಲಪ್ಮೆಂಟ್ ಕೈಗಾರಿಕಾ ಅಭಿವೃದ್ಧಿ. ಆ್ಯಂಡ್ ಅನದರ್ ಕಂಟೆಂಟ್ ಟುಡೇ ಐ ವಿಲ್ ಎಕ್ಸ್ಪ್ಲೇನ್ that is MSME, micro, small and medium enterprises. ಅತಿ ಚಿಕ್ಕ ಮತ್ತು ಮಧ್ಯಮ ಉದ್ದಿಮೆಗಳು. ಅತಿ ಚಿಕ್ಕ ಮತ್ತು ಮಧ್ಯಮ ಉದ್ದಿಮೆಗಳು. So these are the two contents today I will explain. So here the first one. Here we can see that before to start the industrial development content, so what is the background of ಅವರ್ ಇಂಡಿಯನ್ ಎಕಾನಮಿ. ಸೊ ನಮ್ಮ ಭಾರತದ ಅರ್ಥವ್ಯವಸ್ಥೆಯ ಒಂದು ಹಿನ್ನೆಲೆಯ ಒಂದು ನೋಡ್ತೀವಿ. ದೇರ್ ವಿ ಕ್ಯಾನ್ ಸಿ 3 sectors. ಸೊ ಹಿಯರ್ ದ ಇಂಡಿಯನ್ ಎಕನಾಮಿಕ್ ಸ್ಟ್ರಕ್ಚರ್ ದ್ಯಾಟ್ ಇನ್ಕ್ಲೂಡ್ಸ್ 3 sectors ಲೈಕ್ ಪ್ರೈಮರಿ, ಸೆಕೆಂಡರಿ ಆ್ಯಂಡ್ ಟರ್ಸರಿ ಸೆಕ್ಟರ್. ಸೊ ಹಿಯರ್ ಇಂಡಸ್ಟ್ರಿ ಕಮ್ಸ್ ಅಂಡರ್ ಸೆಕೆಂಡರಿ ಸೆಕ್ಟರ್. ಸೊ ಭಾರತದ ಅರ್ಥವ್ಯವಸ್ಥೆಯಲ್ಲಿ 3 ವಲಯಗಳು ನೋಡ್ತಾ ಇದ್ದೀವಿ. ಪ್ರಾಥಮಿಕ ವಲಯ ದಟ್ ಈಸ್ ಮೆಂಟ್ ಫಾರ್ ಅಗ್ರಿಕಲ್ಚರ್, ಕೃಷಿಗೆ ಇದೆ. ಅದೇ ರೀತಿಯಾಗಿ ಸೆಕೆಂಡರಿ ಸೆಕ್ಟರ್ ದಟ್ ಈಸ್ ಫಾರ್ ಇಂಡಸ್ಟ್ರಿ ಆ್ಯಂಡ್ ದ ಥರ್ಡ್ ಸೆಕ್ಟರ್ ದಟ್ ಈಸ್ ಫಾರ್ ಸರ್ವಿಸ್ ಸೆಕ್ಟರ್. ಸೊ ಈ ರೀತಿಯಾಗಿ 3 ಸೇವಾ ವಲಯ, 3ನೇ ವಲಯ ಮತ್ತು 2ನೇ ವಲಯ ಕೈಗಾರಿಕೆಯನ್ನು ನೋಡ್ತಾ ಇದ್ದೀವಿ. ಸೊ ಇಲ್ಲಿ ಅರ್ಥವ್ಯವಸ್ಥೆಯನ್ನು ಈ ರೀತಿಯಾಗಿ ನಾವು 3 ವಲಯಗಳಲ್ಲಿ ವಿಂಗಡಣೆ ಮಾಡಿರುವುದನ್ನು ನೋಡ್ತಾ ಇದ್ದೀವಿ. ಸೊ ಹಿಯರ್ ಸೆಕೆಂಡರಿ ಸೆಕ್ಟರ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್ ಫಾರ್ ದ ವ್ಯೂ ಆಫ್ ಇಂಡಿಯನ್ ಎಕನಾಮಿಕ್ ಡೆವಲಪ್ಮೆಂಟ್. ಸೊ ಈ ಒಂದು ದ್ವಿತೀಯ ವಲಯ ಅಂತ ಏನಿದೆ, ಕೈಗಾರಿಕಾ ವಲಯ, ದ್ವಿತೀಯ ವಲಯ ಅತ್ಯಂತ ಒಂದು ಪ್ರಮುಖವಾದಂತಹ ಒಂದು ವಲಯವಾಗಿದೆ ಅಂತ ಇಲ್ಲಿ ಹೇಳ್ಬೋದು. ಸೊ ಯಾಕೆ ಇದು ಒಂದು ಅತ್ಯಂತ ಪ್ರಮುಖವಾದಂಥ ಒಂದು ವಲಯ ಅಂತ ಹೇಳ್ತೀವಿ? ಬಿಕಾಸ್ ಇಟ್ ಗಿವ್ಸ್ ದ ಸ್ಪೀಡಿನೆಸ್ ಆರ್ ಎಕ್ಸಲರೇಟ್ ಅವರ್ ಇಂಡಿಯನ್ ಎಕಾನಮಿ. ಇದು ನಮ್ಮ ದೇಶದ ಒಂದು ಅರ್ಥವ್ಯವಸ್ಥೆಗೆ ಇದು ಒಂದು ಪ್ರೇರಣೆಯನ್ನು ನೀಡಿದೆ, ಅಥವಾ ಇದು ಒಂದು ಚುಂಬಕ ಶಕ್ತಿಯನ್ನು ನೀಡುತ್ತದೆ ಅಂತ ಹೇಳ್ತೀವಿ, ಅಥವಾ ವೇಗೋತ್ಕರ್ಷವನ್ನು ಇದು ನೀಡ್ತದೆ ಅಂತ ಹೇಳ್ಬೋದು. ಸೊ ಹೀಗಾಗಿ ಸೆಕೆಂಡರಿ ಸೆಕ್ಟರ್ ಈಸ್ ಕನ್ಸಿಡರ್ಡ್ ವೆರಿ ವೆರಿ ಇಂಪಾರ್ಟೆಂಟ್. ಸೊ ಹಿಯರ್ ಇಟ್ ಈಸ್ ಆಲ್ಸೋ ನೋನ್ ಆ್ಯಸ್ ಅ ಲೈಫ್ ಬ್ಲಡ್ ಆಫ್ ಇಂಡಿಯನ್ ಎಕಾನಮಿ ಅಂತ ಹೇಳ್ತೀವಿ. ಅಂದರೆ ಇದು ಒಂದು ಭಾರತ ದೇಶದ ಒಂದು ರಕ್ತ ನರನಾಡಿ ಇದ್ದಂತೆ ಅಂತ ನಾವು ಹೇಳ್ಬೋದು. ಯಾವುದು? ದ್ವಿತೀಯ ವಲಯ ಅಂದರೆ ಕೈಗಾರಿಕಾ ವಲಯ ಅಂತ ಹೇಳ್ತೀವಿ. ಸೊ ಹಿಯರ್ ವಾಟ್ ಆರ್ ದ ಇಂಪಾರ್ಟೆನ್ಸ್ ಆಫ್ ಇಂಡಸ್ಟ್ರಿಯಲ್ ಡೆವಲಪ್ಮೆಂಟ್ ಇನ್ ಇಂಡಿಯಾ. ಭಾರತದಲ್ಲಿ ಕೈಗಾರಿಕಾ ಅಭಿವೃದ್ಧಿಯ ಒಂದು ಮಹತ್ವ ಅನೇಕ ರೀತಿಯಲ್ಲಿಯೂ ಸಹ ನಾವಿಲ್ಲಿ ಹೇಳ್ಬೋದು. ಸೊ ಹೀಗಾಗಿ ಭಾರತ ದೇಶದ ಒಂದು ಕೈಗಾರಿಕಾ ಅಭಿವೃದ್ಧಿ, ಸೊ ಎಲ್ಲಿ ಭಾರತ ದೇಶದ ಒಂದು ಅಭಿವೃದ್ಧಿ ಎಲ್ಲ ಅಡಗಿದೆ ಅಂದರೆ ದಟ್ ಈಸ್ ಇಂಡಸ್ಟ್ರಿಯಲ್ ಡೆವಲಪ್ಮೆಂಟ್ ಅಂತ ಹೇಳ್ತೀವಿ. ಸೊ ಇತ್ತೀಚಿನ ಈ ಒಂದು ಮಾಡರ್ನ್ ಲಾಜಿಕ್ ಆರ್ ಇಟ್ ಈಸ್ ದ ಮಾಡರ್ನ್ we can say that the modern type of the thought is that so India's development lies in secondary sector, that is ಇಂಡಸ್ಟ್ರಿ ಸೆಕ್ಟರ್ ಅಂತ ಹೇಳ್ತೀವಿ. ಭಾರತದ ಒಂದು ಅಭಿವೃದ್ಧಿ ಇತ್ತೀಚಿನ ಒಂದು ದಿನಮಾನಗಳಲ್ಲಿ ನೋಡ್ತಾ ಇದ್ದೀವಿ. ಎಲ್ಲಿದೆ ಅಂತ ಕೇಳಿದಾಗ ಏನು ಹೇಳ್ತೀವಿ? ಸೊ ಬಿಫೋರ್ ವಿ ಕ್ಯಾನ್ ಸೇ ದಟ್ ಇನ್ ಅಗ್ರಿಕಲ್ಚರ್ ಅಂತ ಹೇಳ್ತೀವಿ. ಮೊದಲು ಎಲ್ಲಿತ್ತು? ಭಾರತದ ಅಭಿವೃದ್ಧಿ ಕೃಷಿಯಲ್ಲಿ ಇತ್ತು, ಪ್ರಾಥಮಿಕ ವಲಯದಲ್ಲಿ ಅಂತ ಹೇಳ್ತೀವಿ. ಈಗ ಏನು ಹೇಳ್ತಾ ಇದ್ದೀವಿ? ಭಾರತದ ಅಭಿವೃದ್ಧಿ ಎಲ್ಲಿ ಆಗಿದೆ ಅಂದರೆ ದ್ವಿತೀಯ ವಲಯದಿಂದ ಸಾಧ್ಯವಾಗ್ತದೆ, ದ್ವಿತೀಯ ವಲಯದಲ್ಲಿ ಭಾರತದ ಒಂದು ಅಭಿವೃದ್ಧಿ ಇದೆ ಅಂತ ಅಲ್ಲೇ ಹೇಳ್ಬೋದು. So due to development in the industry, so we can see that so Indian civilization will become industrial civilization, and industrial civilization is not high styled peoples or modern type of peoples we can see. So here the examples like comparing between the rural people and the urban people, their living styles, their lifestyles, there are a lot of difference. ಸೊ ಇಲ್ಲಿ ಅನೇಕ ರೀತಿಯ ಒಂದು ನಾವು ನೋಡ್ತಾ ಇದ್ವಿ, ಬದಲಾವಣೆಗಳನ್ನು ಇಲ್ಲಿ ನಾವು ನೋಡ್ತಾ ಇದ್ವಿ. ಸೊ ಇಲ್ಲಿ ನಗರ ಪ್ರದೇಶದ ಜನ ಮತ್ತು ಅದೇ ರೀತಿಯಾಗಿ ಈ ಒಂದು ಹಳ್ಳಿಯ ಪ್ರದೇಶದ ಜನಗಳಲ್ಲಿ ಒಂದು ಜೀವನದ ಒಂದು ಶೈಲಿಗಳಲ್ಲಿ ಅನೇಕ ರೀತಿಯ ಒಂದು ಬದಲಾವಣೆಯನ್ನು ಗಮನಿಸಬಹುದು. ಯಾಕೆ ಈ ರೀತಿಯ ಒಂದು ಬದಲಾವಣೆ ಆಯಿತು ಅಂದರೆ ಅದು ಕೈಗಾರಿಕಾ ಅಭಿವೃದ್ಧಿಯಿಂದ ಆಗಿದೆ ಅಂತ ಹೇಳ್ಬೋದು. ಸೊ ಕೈಗಾರಿಕಾ ಅಭಿವೃದ್ಧಿ ಯಾವುದಕ್ಕೆ ಕಾರಣವಾಗಿದೆ? ನಗರೀಕರಣಕ್ಕೆ ಕಾರಣವಾಗಿದೆ. ಸೊ ಇಂಡಸ್ಟ್ರಿಯಲ್ ಡೆವಲಪ್ಮೆಂಟ್ ದ್ಯಾಟ್ ಲೀಡ್ಸ್ ಟು ಅರ್ಬನೈಸೇಷನ್ ಇನ್ ಇಂಡಿಯಾ. ಸೊ ಅದೇ ರೀತಿಯಾಗಿ ದ ಸ್ಪೀಡಿ ಪ್ರೊಸೆಸ್ ಇನ್ ದ ಎಕನಾಮಿಕ್ ಆ್ಯಂಡ್ ಸೋ ಮೆನಿ ದ ಇಂಡಸ್ಟ್ರಿಯಲ್ ಕಮ್ಯುನಿಟೀಸ್, ಸೊ ವಿಚ್ ಲೀಡ್ಸ್ ಟು ಡೆವಲಪ್ಮೆಂಟ್ ಆಫ್ the so many other industries, and also it develops the labor sector, that is the second factor of production.
ಸೊ ದ್ವಿತೀಯ ವಲಯದ ಒಂದು ದ್ವಿತೀಯ ಉತ್ಪಾದನಾಂಗದ ಒಂದು ಉತ್ಪಾದನಾಂಗದ ಒಂದು ಬೆಳವಣಿಗೆಗೂ ಸಹ ಒಂದು ಕೈಗಾರಿಕಾ ವಲಯ ಕಾರಣವಾಗಿದೆ ಅಂತ ಹೇಳ್ಬೋದು. ದಟ್ ಈಸ್ ಶ್ರಮ ಅಂತ ಹೇಳ್ತೀವಿ, ಅಂದರೆ ಲೇಬರ್, ಕಾರ್ಮಿಕರ ಒಂದು ಉದ್ಯೋಗ ಮತ್ತು ಅದೇ ರೀತಿಯಾಗಿ ಅವರ ಒಂದು ಜೀವನ ಶೈಲಿಯಲ್ಲಿ ಅನೇಕ ರೀತಿಯ ಒಂದು ಬದಲಾವಣೆಯನ್ನು ತಂದಿದೆ ಅಂತ ಹೇಳ್ಬೋದು. ಅದೇ ರೀತಿಯಾಗಿ so we can see that the decentralization of industries in India. ಸೊ ಈ ಒಂದು ಕೈಗಾರಿಕಾ ಒಂದು ವಿಕೇಂದ್ರೀಕರಣ ಆಗಿರುವುದು ಸಹ ಈ ಒಂದು ಕೈಗಾರಿಕೆಯ ಒಂದು ಮಹತ್ವ ಮತ್ತು ಆರ್ಥಿಕ ಅಭಿವೃದ್ಧಿಯಲ್ಲಿ ಅದರ ಒಂದು ಮಹತ್ವ ನಮಗೆ ತೋರಿಸಿಕೊಟ್ಟಿದೆ ಅಂತ ಹೇಳ್ಬೋದು. ಸೊ ಇಯರ್ ವಾಟ್ ಈಸ್ ಇಂಡಸ್ಟ್ರಿಯಲ್ ಡೆವಲಪ್ಮೆಂಟ್? ಸೊ ಡೆವಲಪ್ಮೆಂಟ್ ಮೀನ್ಸ್ ವಾಟ್? ಡೆವಲಪ್ಮೆಂಟ್ ಆಫ್ ಆಲ್ ಸೆಕ್ಟರ್ಸ್ ಆಫ್ ಇಂಡಸ್ಟ್ರೀಸ್. ಓಕೆ, so the industries have to locate in one particular area. That particular area is developed by the entire different types of occupations. ಸೊ ಒಂದು ಕೈಗಾರಿಕಾ ಅಭಿವೃದ್ಧಿ ಏನಂತ ಹೇಳ್ತೀವಿ, ಕೈಗಾರಿಕೆ ಅಥವಾ ಒಂದು ಕಾರ್ಖಾನೆ ಒಂದು ಸ್ಥಳದಲ್ಲಿ ಕೇಂದ್ರೀಕೃತಗೊಂಡು ಅದು ಇನ್ನುಳಿದ ಕೈಗಾರಿಕಾ ಚಟುವಟಿಕೆಗಳಿಗೆ ಪೂರಕವಾಗಿದ್ದರೆ ಅದಕ್ಕೆ ಕೈಗಾರಿಕಾ ಅಭಿವೃದ್ಧಿ ಅಂತ ನಾವು ಅದನ್ನು ಕರಿತೀವಿ. ಸೊ ಹೀಗಾಗಿ ಈಗ ಹಿಯರ್ ದ ಎಕ್ಸಾಂಪಲ್ ಲೈಕ್ ರಿದ್ದಿ ಸಿದ್ದಿ ಫ್ಯಾಕ್ಟ್ರಿ ಅಂತ ಹೇಳ್ಬೋದು, ಆ್ಯಂಡ್ ಆಲ್ಸೋ ಗೋಕಾಕ್ ಟೆಕ್ಸ್ಟೈಲ್ ಮಿಲ್ ಅಂತ ಹೇಳ್ಬೋದು, ಆ್ಯಂಡ್ ಸೋ ಮೆನಿ ಅದರ್ ಶುಗರ್ ಫ್ಯಾಕ್ಟ್ರೀಸ್. ಸೊ ವಿಚ್ ಮೇ ಫೈಂಡ್ ನಿಯರ್ ಟು ದ ವಿಲೇಜ್ ಏರಿಯಾಸ್ ಆ್ಯಂಡ್ ಆಲ್ಸೋ ಇನ್ ಟೌನ್ ಏರಿಯಾಸ್. ಪಟ್ಟಣ ಪ್ರದೇಶಗಳು ಹೇಳ್ತಾ ಇದ್ದೀವಿ, ಅದೇ ರೀತಿಯಾಗಿ ನಗರ ಪ್ರದೇಶಗಳು ಹೇಳ್ತಾ ಇದ್ದೀವಿ. ಸೊ ಅನೇಕ ಪ್ರದೇಶಗಳಲ್ಲಿ ಸೊ ಇದಕ್ಕೆ ಬೆಳವಣಿಗೆಗೆ ಇದು ಪೂರಕವಾಗಿದೆ, ಅಭಿವೃದ್ಧಿಗೆ ಕಾರಣವಾಗಿದೆ ಅಂತ ಹೇಳ್ಬೋದು. ಸೊ ಹೀಗಾಗಿ ಇದು ಕೃಷಿಯ ಒಂದು ಪ್ರಗತಿಗೂ ಸಹ ಕೊಡುಗೆಯನ್ನು ನೀಡಿದೆ ಅಂತ ಹೇಳ್ಬೋದು. ಸೊ ಹಿಯರ್ ದ ಡೆವಲಪ್ಮೆಂಟ್ ದಟ್ ಈಸ್ ಆಲ್ಸೋ ದ ಇಂಪಾರ್ಟೆನ್ಸ್ ಇಂಡಿಕೇಟ್ಸ್ ದಟ್ ಸೊ ಪ್ರೈಮರಿ ಸೆಕ್ಟರ್ ವಿಚ್ ಮ್ಯಾಕ್ಸಿಮಮ್ ಕಾಂಟ್ರಿಬ್ಯೂಟೆಡ್ ಟು ದ ಸೆಕೆಂಡರಿ ಸೆಕ್ಟರ್. ಸೊ ಪ್ರಾಥಮಿಕ ವಲಯ ಹೆಚ್ಚಿನ ಒಂದು ಗರಿಷ್ಠ ಮಟ್ಟದಲ್ಲಿ ಈ ಒಂದು ದ್ವಿತೀಯ ವಲಯಕ್ಕೆ ಪೂರಕವಾಗಿದೆ ಅಂತ ಹೇಳ್ಬೋದು. ಅಂದರೆ ಕೃಷಿಯ ಒಂದು ಪ್ರಗತಿಗೂ ಸಹ ಇದು ಕೊಡುಗೆಯನ್ನು ನೀಡಿದೆ ಅಂತ ಹೇಳ್ಬೋದು. ಸೊ ಎರಡು ಎಕ್ಸಾಂಪಲ್ಸ್ ಲೈಕ್ ಶುಗರ್ ಕೇನ್ಸ್, ಕಬ್ಬು. ಸೊ ಕಬ್ಬು ಅತ್ಯಧಿಕ ಮಟ್ಟದಲ್ಲಿ ನಮ್ಮ ದೇಶದಲ್ಲಿ ಈಗ ಇತ್ತೀಚೆಗೆ ಬೆಳೀತಾ ಇರುವುದನ್ನು ನೋಡ್ಬೋದು. ಸೊ ಹೀಗಾಗಿ ಇದು ದ್ವಿತೀಯ ವಲಯವಾದಂಥ ಒಂದು ಕೈಗಾರಿಕಾ ಕಾರ್ಖಾನೆಗಳು, ಅಲ್ಲಿ ಮುಖ್ಯವಾಗಿ ಸಕ್ಕರೆ ಕಾರ್ಖಾನೆಗಳಿಗೆ ಪೂರಕವಾದಂತಹ ಕಚ್ಚಾ ಸಂಪನ್ಮೂಲಗಳನ್ನು ಇದು ಒದಗಿಸ್ತದೆ ಅಂತ ಹೇಳ್ಬೋದು. ಸೊ ಹೀಗಾಗಿ ನಮ್ಮ ದೇಶದ ಒಂದು ಆಧುನೀಕರಣ, ಒಂದು ಆರ್ಥಿಕ ವ್ಯವಸ್ಥೆಗೆ ಇದು ಕಾರಣವಾಗಿದೆ ಅಂತ ಹೇಳ್ಬೋದು. ಸೊ ಇಂಡಸ್ಟ್ರಿಯಲ್ ಡೆವಲಪ್ಮೆಂಟ್ ದ್ಯಾಟ್ ಲೀಡ್ಸ್ ಟು ಹೆಲ್ಪ್ ಫಾರ್ ದ ಮಾಡರ್ನೈಸೇಷನ್ ಆಫ್ ದ ಇಂಡಿಯನ್ ಎಕಾನಮಿ. And also we can see that so it creates a lot of employment opportunities for in the secondary sector. ದ್ವಿತೀಯ ವಲಯದಲ್ಲಿ ನೋಡ್ತಾ ಇದ್ವಿ, ಅನೇಕ ಉದ್ಯೋಗ ಅವಕಾಶಗಳ ಸೃಷ್ಟಿಗೆ ಇದು ಕಾರಣವಾಗಿದೆ ಅಂತ ಹೇಳ್ಬೋದು. ಯಾವುದು? ದ್ವಿತೀಯ ವಲಯವಾದಂಥ ಒಂದು ಕೈಗಾರಿಕಾ ವಲಯ ಅಂತ ಹೇಳ್ಬೋದು. ಆ್ಯಂಡ್ ಆಲ್ಸೋ ಯು ಕ್ಯಾನ್ ಸಿ ದ್ಯಾಟ್ ಇಂಪ್ರೂವ್ಮೆಂಟ್ಸ್ ಇನ್ ದ ಸ್ಟ್ಯಾಂಡರ್ಡ್ ಆಫ್ ಲಿವಿಂಗ್ ಸ್ಟೈಲ್ ಆಫ್ ಇಂಡಿಯನ್ ಪೀಪಲ್ಸ್. ಭಾರತದ ಒಂದು ನಾಗರಿಕರ ಒಂದು ಜೀವನ ಮಟ್ಟದ ಒಂದು ಶೈಲಿಯಲ್ಲಿ ಬದಲಾವಣೆಯನ್ನು ನಾವು ಇಲ್ಲಿ ನೋಡ್ತಾ ಇದ್ವಿ. ಸೊ ಗ್ರಾಮೀಣ ಭಾಗದಲ್ಲಿರ್ತಕ್ಕಂಥ ಜನ ಮತ್ತು ಪಟ್ಟಣ ಪ್ರದೇಶದಲ್ಲಿರ್ತಕ್ಕಂಥ ಜನ ಅವರ ಒಂದು ಜೀವನದ ಒಂದು ದಿನನಿತ್ಯದ ಒಂದು ಪ್ರವೃತ್ತಿಗಳನ್ನು ನೋಡ್ತಾ ಇದ್ವಿ. ಅವರ ಒಂದು ವಿಚಾರ ಇರ್ಬೋದು, ಅವರ ಉಡುಗೆ ತೊಡುಗೆ ಇರ್ಬೋದು, ಸಾಂಪ್ರದಾಯಿಕತೆಗಳಿರ್ಬೋದು. ಸೊ ಆಲ್ ದೇ ಹ್ಯಾವ್ ಚೇಂಜ್ಡ್ ಬಿಕಾಸ್ ಆಫ್ ದ ಸಿವಿಲೈಜೇಷನ್, ಬಿಕಾಸ್ ಆಫ್ ದ ಇಂಪ್ರೂವ್ಡ್ ಸಿವಿಲೈಜೇಷನ್. ಸೊ ಈ ಒಂದು ಸುಧಾರಿತವಾದಂಥ ಒಂದು ನಾಗರಿಕ ಒಂದು ಪದ್ಧತಿಯಲ್ಲಿ ಸೊ ಇದು ಒಂದು ಮುಖ್ಯವಾದಂಥ ಒಂದು ಕೊಡುಗೆಯನ್ನು ನೀಡಿದೆ ಅಂತ ಹೇಳ್ಬೋದು. ಅಂದರೆ ಜೀವನ ಮಟ್ಟವನ್ನು ಸುಧಾರಣೆ ಮಾಡುವುದರಲ್ಲಿ ಇದರ ಸಹಾಯ ಗರಿಷ್ಠ ಮಟ್ಟದಲ್ಲಿ ಆಗಿದೆ ಅಂತ ಹೇಳ್ಬೋದು. ಆ್ಯಂಡ್ ಆಲ್ಸೋ ದ ಇಂಪಾರ್ಟೆನ್ಸ್, ದ ಇಂಡಸ್ಟ್ರಿಯಲ್ ಡೆವಲಪ್ಮೆಂಟ್ ಇಂಪಾರ್ಟೆನ್ಸ್ ಲೈಸ್ ಇನ್ ದ ಬೆನಿಫಿಟ್ಸ್ ಆಫ್ ಇಂಟರ್ನಲ್ ಆ್ಯಂಡ್ ಆಲ್ಸೋ ದ ಎಕ್ಸ್ಟರ್ನಲ್ ಎಕನಾಮೀಸ್. ಸೊ ಈ ಒಂದು ಆಂತರಿಕ ಮತ್ತು ಬಾಹ್ಯ ಮಿತವ್ಯಯಗಳ ಒಂದು ಪ್ರಯೋಜನಗಳಲ್ಲಿಯೂ ಸಹ ಇದು ಹೆಚ್ಚು ಕೊಡುಗೆಯನ್ನು ನೀಡಿರುವುದನ್ನು ನೋಡ್ಬೋದು. ಸೊ ಆಂತರಿಕ ಮತ್ತು ಬಾಹ್ಯ ಮಿತವ್ಯಯಗಳಲ್ಲಿ ಹೇಳ್ಬೋದು. ಸೊ ಈಗ ಒಂದು ಪ್ರದೇಶದಲ್ಲಿ ಒಂದು ಹೊಸದ ಒಂದು ಉಕ್ಕಿನ ಕಾರ್ಖಾನೆ ಸ್ಥಾಪನೆ ಆದರೆ ಅದರ ಸುತ್ತಮುತ್ತಲಿನ ಪ್ರದೇಶಗಳು ಗಣಿಗಾರಿಕೆ ಒಂದು ಅಭಿವೃದ್ಧಿಗೆ ಕಾರಣವಾಗ್ತದೆ. ಅದೇ ರೀತಿಯಾಗಿ ಸಾರಿಗೆ ವ್ಯವಸ್ಥೆಯ ಒಂದು ಅಭಿವೃದ್ಧಿಗೆ ಕಾರಣವಾಗ್ತದೆ. ಅದೇ ರೀತಿಯಾಗಿ ಆ ಪ್ರದೇಶದ ಸುತ್ತಮುತ್ತಲು ಸೇವಾ ವಲಯದ ಒಂದು ಅಭಿವೃದ್ಧಿಗೂ ಸಹ ಕಾರಣವಾಗ್ತದೆ ಅಂತ ಹೇಳ್ಬೋದು. ಸೊ ಒನ್ ಬಿಗ್ ಇಂಡಸ್ಟ್ರಿ so that will leads to, a large scale industry leads to so many developments, like here the examples like public sector industries, ಸಾರ್ವಜನಿಕ ವಲಯದ ಉದ್ದಿಮೆಗಳು. ಸೊ ಒಂದು ಸಾರ್ವಜನಿಕ ವಲಯದ ಉದ್ದಿಮೆ ಸ್ಥಾಪನೆ ಆದರೆ ಅದರ ಸುತ್ತಮುತ್ತಲು ನೋಡ್ತಾ ಇದ್ದೀವಿ. ಸೊ ಸಪೋರ್ಟಿಂಗ್ ಇಂಡಸ್ಟ್ರೀಸ್ ಆರ್ ವಿ ಕ್ಯಾನ್ ಸೇ ದಟ್ ancillary industries were developed in lot of which maximum area covered by the ancillary industries or small industries. And also here we can see the banking sector and also service sectors like so many ಹೋಟೆಲ್ಸ್ ಇರ್ಬೋದು. ಸೊ ಹೋಟೆಲ್ಗಳಿರ್ಬೋದು, ಅದೇ ರೀತಿಯಾಗಿ ಅನೇಕ ಸೇವಾ ವಲಯಗಳ ಒಂದು ಬ್ಯಾಂಕಿಂಗ್ ಇರ್ಬೋದು, ವಿಮೆ ಇರ್ಬೋದು, ಸ್ಕೂಲು, ಕಾಲೇಜುಗಳು, ಸೊ ಮುಂತಾದವುಗಳ ಒಂದು ಬೆಳವಣಿಗೆಗೆ ಪೂರಕವಾಗ್ತದೆ ಅಂತ ಹೇಳ್ಬೋದು. ಸೊ ಈ ರೀತಿಯಾಗಿ ಇದು ರಾಷ್ಟ್ರೀಯ ರಕ್ಷಣೆಯನ್ನು ಸಹ ಮಾಡುವುದರಲ್ಲಿ ಸಂದೇಹವಿಲ್ಲ ಅಂತ ಹೇಳ್ಬೋದು. ಸೊ ಈ ಒಂದು ಕೈಗಾರಿಕಾ ವಲಯ ರಾಷ್ಟ್ರೀಯ ರಕ್ಷಣೆ ಏನು ಮಾಡ್ತದೆ? ಹೌ ದ ಇಂಡಸ್ಟ್ರಿಯಲ್ ಡೆವಲಪ್ಮೆಂಟ್ ಇಟ್ ವಿಲ್ ಹೆಲ್ಪ್ ಫಾರ್ that is the protection of our national defense. So by providing which type of goods? Defense goods. ಸೊ ರಕ್ಷಣೆಯ ಒಂದು ಸರಕುಗಳನ್ನು ಉತ್ಪಾದನೆ ಮಾಡುವುದರ ಮೂಲಕ ದ್ವಿತೀಯ ವಲಯ ಈ ಒಂದು ದೇಶದ ಒಂದು ರಕ್ಷಣೆಗೆ ಹೆಚ್ಚು ಆದ್ಯತೆಯನ್ನು ನೀಡಿದೆ ಅಂತ ಹೇಳ್ಬೋದು.
ಸೊ ವೆದರ್ ಇಟ್ ಮೇ ಬಿ ಗನ್ಸ್ ಇರ್ಬೋದು, ಅಂದರೆ ಬಂದೂಕುಗಳಿರ್ಬೋದು, ರೈಫಲ್ಸ್ ಇರ್ಬೋದು, ಬುಲೆಟ್ಸ್ಗಳಿರ್ಬೋದು, ಜಾಕೆಟ್ಸ್ಗಳು, ಸೋ ಮೆನಿ ಟೈಪ್ಸ್ ಆಫ್, ಆ್ಯಂಡ್ ಆಲ್ಸೋ ವಿ ಕ್ಯಾನ್ ಸೇ ದಟ್ ದೇರ್ ಆರ್ ಲಾಟ್ ಆಫ್ ವಾರ್ ಪ್ಲೇನ್ಸ್ ಇರ್ಬೋದು. ಸೊ ಈ ಒಂದು ಯುದ್ಧ ವಿಮಾನಗಳು, ಅನೇಕ ಉದಾಹರಣೆಗಳನ್ನು ನಾವಿಲ್ಲಿ ಕೊಡ್ತಾ ಇದ್ದೀವಿ. ಆ್ಯಂಡ್ ಆಲ್ಸೋ ಬಾಂಬ್ಸ್, ನ್ಯೂಕ್ಲಿಯರ್ ಬಾಂಬ್ಸ್, ಸೊ ವೆಪನ್ಸ್, ಓಕೆ, ವಾರ್ ವೆಪನ್ಸ್, ಸೊ ಯುದ್ಧ ಉಪಕರಣಗಳಿರ್ಬೋದು. ಸೊ ಈ ರೀತಿಯ ಒಂದು ಉತ್ಪಾದನೆಗೆ ಎರಡನೇ ವಲಯ ಸಹಕಾರಿಯಾಗಿದೆ ಅಂತ ಹೇಳ್ಬೋದು. ಸೊ ಹೀಗಾಗಿ ರಾಷ್ಟ್ರೀಯ ರಕ್ಷಣೆಯಲ್ಲಿಯೂ ಸಹ ಇದರ ಒಂದು ಕೊಡುಗೆ ಅಪಾರವಾಗಿದೆ ಅಂತ ಹೇಳ್ಬೋದು. ಆ್ಯಂಡ್ ಆಲ್ಸೋ ಇಟ್ ವಿಲ್ ಅರ್ನ್ ಮ್ಯಾಕ್ಸಿಮಮ್ ಫಾರಿನ್ ಎಕ್ಸ್ಚೇಂಜ್ ಫ್ರಾಮ್ ಇಂಟರ್ನ್ಯಾಷನಲ್ ಮಾರ್ಕೆಟ್. ಸೊ ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿ ನೋಡ್ತಾ ಇದ್ದೀವಿ, ಅತ್ಯಧಿಕ ಮಟ್ಟದಲ್ಲಿ ಇದು ಏನು ಮಾಡಿದೆ ಅಂದರೆ ವಿದೇಶಿ ವಿನಿಮಯವನ್ನು ಗಳಿಸಿದೆ ಅಂತ ಇಲ್ಲಿ ಹೇಳ್ಬೋದು. ಸೊ ಅಧಿಕ ಮಟ್ಟದಲ್ಲಿ ವಿದೇಶಿ ವಿನಿಮಯ ಇದು ಗಳಿಸಿದೆ ಅಂತ ಹೇಳ್ಬೋದು. ಅದೇ ರೀತಿಯಾಗಿ ಇದು ಒಂದು ಸ್ವಾವಲಂಬನೆಗೂ ಸಹ ಇದು ಕೊಡುಗೆ ನೀಡಿದೆ. ಸೊ ಇಟ್ ಗಿವ್ಸ್ ರೈಸ್ ಟು ಅಚೀವ್ಮೆಂಟ್ ಆಫ್ ದ ಸೆಲ್ಫ್ ರಿಲಯನ್ಸ್. ಸೊ ಸ್ವಾವಲಂಬನೆಯನ್ನು ನಾವು ನೋಡ್ತಾ ಇದ್ದೀವಿ. ಸೊ ಇಯರ್ ವಾಟ್ ಯು ಮೀನ್ ಬೈ ಸೆಲ್ಫ್ ರಿಲಯನ್ಸ್? ಸೊ ವಿ ಕೆನಾಟ್ ಡಿಪೆಂಡ್ ಆನ್ ಅದರ್ಸ್. ಸೊ ಒನ್ ಕಂಟ್ರಿ ಕೆನಾಟ್ ಡಿಪೆಂಡ್ ಆನ್ ಅದರ್ಸ್. ಸೊ why it will not depend on others? Because it produces its own goods itself. ಅದು ತನ್ನ ಸ್ವಂತ ಸರಕುಗಳನ್ನು ತಾನೇ ಉತ್ಪಾದಿಸ್ತದೆ, ಅದು ಮತ್ತೊಬ್ಬರ ಮೇಲೆ ಅವಲಂಬಿತವಾಗಿಲ್ಲ ಅಂತ ಹೇಳ್ಬೋದು. ಸೊ ಹೀಗಾಗಿ ಇದು ಒಂದು ಸ್ವಾವಲಂಬನೆಯ ಸಾಧನೆಯಾಗಿದೆ ಅಂತ ಹೇಳ್ಬೋದು. ಆ್ಯಂಡ್ ಆಲ್ಸೋ ಇಟ್ ಬ್ಯಾಲೆನ್ಸ್ಡ್ ದ ಇಂಡಿಯನ್ ಎಕನಾಮಿಕ್ ಡೆವಲಪ್ಮೆಂಟ್. ಸೊ ಇದು ನಮ್ಮ ದೇಶದ ಆರ್ಥಿಕ ಸಮತೋಲನದ ಒಂದು ಅಭಿವೃದ್ಧಿಗೆ ಪೂರಕವಾಗಿದೆ, ಕಾರಣವಾಗಿದೆ ಅಂತ ಹೇಳ್ಬೋದು. ಸೊ ಆಲ್ ದೀಸ್ ಆರ್ ದ ಸಿಗ್ನಿಫಿಕೆನ್ಸ್ ಆಫ್ ಇಂಡಸ್ಟ್ರಿಯಲ್ ಡೆವಲಪ್ಮೆಂಟ್ ಇನ್ ಇಂಡಿಯಾ. ಸೊ ಇವೆಲ್ಲವೇನು ನಮ್ಮ ದೇಶದ ಒಂದು ಭಾರತ ದೇಶದಲ್ಲಿ ಕಂಡು ಬರ್ತಕ್ಕಂಥ ಆರ್ಥಿಕ ಅಭಿವೃದ್ಧಿಯ ಒಂದು ಕೈಗಾರಿಕಾ ವಲಯದ ಒಂದು ಮಹತ್ವ ಅಥವಾ ಅವುಗಳ ಒಂದು ಕೊಡುಗೆ ಅಂತ ಹೇಳಿ ಹೇಳ್ಬೋದು. ಆ್ಯಂಡ್ ಆಲ್ಸೋ ಇಟ್ ಸ್ಟಿಮ್ಯುಲೇಟ್ಸ್ ದ ಲೇಬರ್ ಮೊಬಿಲಿಟಿ. ಸೊ ಈ ಒಂದು ಶ್ರಮಶಕ್ತಿಯ ಒಂದು ಚಲಾವಣೆಗೆ ಇದು ಉತ್ತೇಜನವನ್ನು ನೀಡಿದೆ ಅಂತ ಹೇಳ್ತೀವಿ. ಸೊ ಹಿಯರ್ ಒನ್ ಲೇಬರರ್ ಮೂವ್ ಫ್ರಾಮ್ ಒನ್ ಏರಿಯಾ ಟು ಅನದರ್ ಏರಿಯಾ. ಸೊ ಇಟ್ ವಿಲ್ ಗಿವ್ ರೈಸ್ ಟು ದ ಸೋ ಮೆನಿ ಡೆವಲಪ್ಮೆಂಟ್ಸ್ ಆಫ್ ದಟ್ ಈಸ್ ಟ್ರಾನ್ಸ್ಪೋರ್ಟ್ ಸಿಸ್ಟಮ್ ವಿಲ್ ಬಿ ಡೆವಲಪ್ಡ್ ಡ್ಯೂ ಟು ಮೊಬಿಲಿಟಿ ಆಫ್ ಲೇಬರರ್ಸ್ ಫ್ರಾಮ್ ಒನ್ ಏರಿಯಾ ಟು ಅನದರ್ ಏರಿಯಾ. ಸೊ ಈಗ ಶ್ರಮಿಕರು ಒಂದು ಸ್ಥಳದಲ್ಲಿ ಇರ್ತಾರೆ, ಕಾರ್ಖಾನೆಗೆ ಹೋಗಬೇಕಾದ್ರೆ ಅವರು ಸಾರಿಗೆ ವ್ಯವಸ್ಥೆಯನ್ನು ಪೂರಕವಾದಂಥ ಒಂದು ವ್ಯವಸ್ಥೆಯನ್ನು ಮಾಡಿಕೊಂಡು ಅದರ ಮೂಲಕ ತಮ್ಮ ಈ ಒಂದು ಕಾರ್ಯ ಸ್ಥಳಕ್ಕೆ ಹೋಗ್ತಾರೆ ಅಂತ ಹೇಳ್ಬೋದು, ಅಥವಾ ಕಾರ್ಖಾನೆಗೆ ಹೋಗ್ತಾರೆ. ಸೊ ಇದು ಏನಾಗ್ತದೆ, ಒಂದು ವಲಯ ಮತ್ತೊಂದು ವಲಯದ ಒಂದು ಪೂರಕ ಅಭಿವೃದ್ಧಿಯಾಗಿ ಕಾರಣ ಮಾಡಿದೆ ಅಂತ ಹೇಳ್ಬೋದು. ಅಂದರೆ ಶ್ರಮದ ಒಂದು ಚಲನೆಗೆ ಹೆಚ್ಚು ಹೆಚ್ಚು ಇದು ಉತ್ತೇಜನವನ್ನು ಇದು ನೀಡ್ತಾ ಇದೆ ಅಂತ ಹೇಳ್ಬೋದು. ಅದೇ ರೀತಿಯಾಗಿ ಜನರು ನೋಡ್ತಾ ಇದ್ದೀವಿ, ಮ್ಯಾಕ್ಸಿಮಮ್ ಲೇಬರರ್ಸ್ ವಿಲ್ ಕೇಮ್ ಫ್ರಾಮ್ ರೂರಲ್ ಏರಿಯಾ ಟು ಅರ್ಬನ್ ಏರಿಯಾಸ್. ಸೊ ಈಗ ನೋಡ್ತಾ ಇದ್ದೀವಿ, ಗ್ರಾಮೀಣ ಭಾಗದ ಜನ ಅಥವಾ ಹಳ್ಳಿ ಭಾಗದ ಜನ ನಗರ ಪ್ರದೇಶಗಳಿಗೆ ಯಾಕೆ ಹೆಚ್ಚಿಗೆ ವಲಸೆ ಹೋಗ್ತಾರೆ? ಬಿಕಾಸ್ ಆಫ್ the earnings, because of the employment and so many other type of economic activities. ಸೊ ಆರ್ಥಿಕತೆಯ ವಿವಿಧ ಚಟುವಟಿಕೆಗಳನ್ನು ಮಾಡುವ ಒಂದು ಉದ್ದೇಶ ಇರ್ಬೋದು, ಅಲ್ಲಿ ಕಾರ್ಖಾನೆಗಳಲ್ಲಿ ಕೆಲಸ ಮಾಡುವ ಒಂದು ಉದ್ದೇಶ ಇರ್ಬೋದು, ಉದ್ಯೋಗ ಇರ್ಬೋದು, ಮತ್ತು ಇನ್ನಿತರೆ ಒಂದು ಆರ್ಥಿಕ ಚಟುವಟಿಕೆಗಳ ಸಲುವಾಗಿರ್ಬೋದು. ಸೊ ಇವೆಲ್ಲವುಗಳ ಕಾರಣದಿಂದ ಏನಾಗಿದೆ, ನಮ್ಮ ದೇಶದ ಈ ಒಂದು ದ್ವಿತೀಯ ವಲಯ ಹೆಚ್ಚು ಹೆಚ್ಚು ಅಭಿವೃದ್ಧಿ ಹೊಂದಿದೆ ಅಂತ ಹೇಳ್ಬೋದು. ಆ್ಯಂಡ್ ಆಲ್ಸೋ ಇಟ್ ವಿಲ್ ಲೀಡ್ಸ್ ಟು ಸೋಷಿಯಲ್ ಆ್ಯಂಡ್ ಎಜುಕೇಷನಲ್ ಡೆವಲಪ್ಮೆಂಟ್. ಸೊ ಸಾಮಾಜಿಕ ಮತ್ತು ಶೈಕ್ಷಣಿಕ ಅಭಿವೃದ್ಧಿಗೆ ಇದು ಕಾರಣವಾಗಿದೆ ಅಂತ ಹೇಳ್ತೀವಿ. ಸೊ ವೆನ್ ಎವರ್ ವಿ ಮೇ ಫೈಂಡ್ ದ ಡೆವಲಪ್ಮೆಂಟ್ ಆಫ್ ಪಬ್ಲಿಕ್ ಸೆಕ್ಟರ್ಸ್ ಆ್ಯಂಡ್ ಸೊ ಮೆನಿ ಇಂಡಸ್ಟ್ರಿಯಲ್ ಏರಿಯಾಸ್. ಸೊ ಇನ್ ಗೋಕಾಕ್ ಯು ಮೇ ಫೈಂಡ್ KIADB, ಕರ್ನಾಟಕ ಇಂಡಸ್ಟ್ರಿಯಲ್ ಡೆವಲಪ್ಮೆಂಟ್ ಬೋರ್ಡ್. ಸೊ ಕೈಗಾರಿಕಾ ಪ್ರದೇಶ ಅಭಿವೃದ್ಧಿ ಮಂಡಳಿ ನೋಡ್ತಾ ಇದ್ದೀವಿ. ಸೊ ದೇರ್ ಇಲ್ ನಿಯರ್ ವಿ ಕ್ಯಾನ್ ಸಿ ದಟ್ ದೇರ್ ಆರ್ ಲಾಟ್ ಆಫ್ ರೆಸಿಡೆನ್ಷಿಯಲ್ ಏರಿಯಾಸ್. ಸೊ ಆ ಒಂದು ಕೈಗಾರಿಕಾ ಪ್ರದೇಶ ಅಭಿವೃದ್ಧಿ ಮಂಡಳಿ ವಲಯ ಬರ್ತಕ್ಕಂತಹ ಕೈಗಾರಿಕೆಯ ಸುತ್ತಮುತ್ತಲು ವಾಸಸ್ಥಳಗಳನ್ನು ಹೆಚ್ಚಿನ ಮಟ್ಟದಲ್ಲಿ ನೋಡ್ತಾ ಇದ್ದೀವಿ. ಸೊ ರೆಸಿಡೆನ್ಷಿಯಲ್ ಏರಿಯಾ ಡೆವಲಪ್ಡ್. ಸೊ ಡ್ಯೂ ಟು ರೆಸಿಡೆನ್ಷಿಯಲ್ ಏರಿಯಾ ಸೋ ಮೆನಿ ಸರ್ವಿಸ್ ಏರಿಯಾಸ್ ವೇರ್ ಡೆವಲಪ್ಡ್. ಸೊ ಆ ಒಂದು ಕಾರಣ ಏನಾಗ್ತದೆ, ನಾಗರಿಕರಿಗೆ ಸೌಲಭ್ಯಗಳನ್ನು ಕೊಡುವ ಸಲುವಾಗಿ ಸೇವಾ ವಲಯ ಕೈಗಾರಿಕಾ ವಲಯದಿಂದ ಉತ್ತೇಜನಗೊಂಡಿದೆ ಅಂತ ಹೇಳ್ಬೋದು. ಸೊ ಈ ಒಂದು ದ್ವಿತೀಯ ವಲಯ ಯಾವುದರ ಒಂದು ವಲಯಕ್ಕೆ ಕಾರಣವಾಯಿತು, ಆ ಒಂದು ಸೇವಾ ವಲಯಕ್ಕೂ ಸಹ ಬೆಳವಣಿಗೆಗೆ ಕಾರಣವಾಯಿತು ಅಂತ ಹೇಳ್ತೀವಿ. ಸೊ ಬಿಕಾಸ್ ಪೀಪಲ್ಸ್ ನೀಡ್ ಅ ಲಾಟ್ ಆಫ್ ಇನ್ಫ್ರಾಸ್ಟ್ರಕ್ಚರ್ ಫೆಸಿಲಿಟೀಸ್ ಲೈಕ್ ಆ್ಯಂಡ್ ಸೋ ಮೆನಿ ಸರ್ವಿಸ್ ಸೆಕ್ಟರ್ಸ್ ಲೈಕ್ ಬ್ಯಾಂಕಿಂಗ್ ಇರ್ಬೋದು, ಟ್ರೇಡ್ ಇರ್ಬೋದು, ವಾಣಿಜ್ಯ ಇರ್ಬೋದು. ಸೊ ದೇರ್ ಆರ್ ಡಿಫ್ರೆಂಟ್ ಆ್ಯಂಡ್ ಆಲ್ಸೋ ಯು ಕ್ಯಾನ್ ಸಿ ದಟ್ ಎಜುಕೇಷನಲ್ ಇನ್ಸ್ಟಿಟ್ಯೂಷನ್ಸ್. ಸೊ ಸೊಸೈಟಿ ಸಮಾಜಗಳಿರ್ಬೋದು, ಸಾಮಾಜಿಕ ಸಂಸ್ಥೆಗಳಿರ್ಬೋದು, ಮತ್ತು ಶಿಕ್ಷಣದ ಒಂದು ಸಂಸ್ಥೆಗಳಿರ್ಬೋದು, ಇವುಗಳ ಒಂದು ಬೆಳವಣಿಗೆಗೆ ಇದು ಪೂರಕವಾಗಿದೆ ಅಥವಾ ಕಾರಣವಾಗಿದೆ ಅಂತ ಹೇಳ್ಬೋದು. ಸೊ ದಟ್ ಈಸ್ ವೈ ವಿ ಕ್ಯಾನ್ ಸೇ ದಟ್ ಸೊ ಇಂಡಸ್ಟ್ರಿಯಲ್ ಡೆವಲಪ್ಮೆಂಟ್ ಈಸ್ ವೆರಿ ವೆರಿ important, and also it is a very important concept in Indian economy. ಸೊ ಅದೇ ರೀತಿಯಾಗಿ ದೇರ್ ಆರ್ ಸೋ ಮೆನಿ ಎಕನಾಮೀಸ್. ಅನೇಕ ಆರ್ಥಿಕತೆಗಳಲ್ಲಿ ನಮ್ಮ ದೇಶದಲ್ಲಿ ಮಾತ್ರವಲ್ಲ, ಕೈಗಾರಿಕಾ ಅಭಿವೃದ್ಧಿಯ ಒಂದು ಪರಿಭಾವನೆ ಇದು ಹೆಚ್ಚು ಅತ್ಯಂತ ಜನಪ್ರಿಯವಾದಂತಹ ಒಂದು ಪರಿಭಾವನೆ ಆಗಿದೆ ಅಂತ ಹೇಳ್ತೀವಿ. ಸೊ ಹಿಯರ್ ಇಂಡಸ್ಟ್ರಿಯಲ್ ಡೆವಲಪ್ಮೆಂಟ್ ಮೀನ್ಸ್ ವಾಟ್ ಇನ್ ಆಲ್ ಸೆನ್ಸ್. So the development of all types of industries in one particular area. So that particular area so develops so many other industries. So that leads to industrial development. So ಯಾವ ರೀತಿಯ ಒಂದು ಕೈಗಾರಿಕಾ ಅಭಿವೃದ್ಧಿಯಲ್ಲಿ ವ್ಯಾಖ್ಯಾನಿಸಬಹುದು, ಕೈಗಾರಿಕಾ ಅಭಿವೃದ್ಧಿಯನ್ನು ಯಾವ ರೀತಿಯಾಗಿ ವ್ಯಾಖ್ಯಾನಿಸಬಹುದು ಅಂದರೆ, ಯಾವ ಪ್ರದೇಶದಲ್ಲಿ ಕೈಗಾರಿಕೆ ಅಲ್ಲಿ ಸ್ಥಾಪನೆಗೊಂಡು ಕೇಂದ್ರೀಕೃತವಾದ ಮೇಲೆ
ಅದರ ಮೂಲಕ ಅನೇಕ ಇತರ ಕೈಗಾರಿಕೆಗಳ ಒಂದು ಬೆಳವಣಿಗೆಗೆ ಕಾರಣವಾದರೆ ಅದನ್ನು ಕೈಗಾರಿಕಾ ಅಭಿವೃದ್ಧಿ ಅಂತ ನಾವು ಕರಿತೀವಿ. ಓಕೆ, ಸೊ ಹಿಯರ್ the examples like sugar industries and so many in also in near to Gokak we can see that Gokak textile mills and so many other cotton textile mills. ಸೊ ಅದೇ ರೀತಿಯಾಗಿ ನೋಡ್ತಾ ಇವೆ ಹತ್ತಿ ಬಟ್ಟೆ ಕಾರ್ಖಾನೆಗಳು ಹೆಚ್ಚಿನ ಒಂದು ಮಟ್ಟದಲ್ಲಿ ಗೋಕಾಕದಲ್ಲಿ ಪ್ರಾರಂಭವಾಗಿದೆ. ಸೊ ಮೊದಲಿನಿಂದಲೂ ಈಗ ಸಹ ನೋಡ್ತಾ ಇದ್ದೀವಿ. ಆ್ಯಂಡ್ ಆಲ್ಸೋ ಬಿಗ್ ಪಬ್ಲಿಕ್ ಸೆಕ್ಟರ್ ಲೈಕ್ ಗೋಕಾಕ್ ಟೆಕ್ಸ್ಟೈಲ್ ಮಿಲ್ಸ್, ಸೊ ಇನ್ ಫಾಲ್ಸ್ ಏರಿಯಾ. ಸೊ ಫಾಲ್ಸ್ ಇರ್ತಕ್ಕಂಥ ಈ ಒಂದು ಗೋಕಾಕ್ ಹತ್ತಿ ಕಾರ್ಖಾನೆ ಇರ್ಬೋದು. ಸೊ ಅನೇಕ ಈ ಒಂದು ಉದಾಹರಣೆಗಳನ್ನು ನಾವಿಲ್ಲಿ ಕೊಡ್ತಾ ಇದ್ವಿ. ಸೊ ವೈ ಗೋಕಾಕ್ ಟೌನ್ ಡೆವಲಪ್? ಬಿಕಾಸ್ ಆಫ್ ದ ಸೋ ಮೆನಿ ಇಂಡಸ್ಟ್ರೀಸ್ are concentrated in, so that industry area leads to so many development of other areas like service sector. ಓಕೆ, ಸೇವಾ ವಲಯದ ಒಂದು ಅಭಿವೃದ್ಧಿಗೆ ಕಾರಣವಾಗಿದೆ. ಆ್ಯಂಡ್ ನಿಯರ್ ಟು ವಿ ಕ್ಯಾನ್ ಸಿ ದಟ್ ದೇರ್ ಆರ್ ಲಾಟ್ ಆಫ್ ರೂರಲ್ ಏರಿಯಾಸ್. ಸೊ ದ್ಯಾಟ್ ರೂರಲ್ ಏರಿಯಾಸ್ ಲೀಡ್ಸ್ ಟು ದ ಕಾಂಟ್ರಿಬ್ಯೂಷನ್ ಆಫ್ ದ ಪ್ರೈಮರಿ ಸೆಕ್ಟರ್. ಪ್ರಾಥಮಿಕ ವಲಯಕ್ಕೆ ಈ ಒಂದು ಗ್ರಾಮೀಣ ಭಾಗ ಹೆಚ್ಚು ಕೊಡುಗೆಯನ್ನು ನೀಡಿದೆ. ಸೊ ಹೀಗಾಗಿ ಈ ಒಂದು ಪಟ್ಟಣ ಪ್ರದೇಶಗಳ ಒಂದು ಅಭಿವೃದ್ಧಿ ಇರ್ಬೋದು, ಕೈಗಾರಿಕೆಗಳ ಒಂದು ಅಭಿವೃದ್ಧಿ, ಸೊ ಇದರಿಂದ ಸಾಧ್ಯವಾಗಿದೆ ಅಂತೇಳಿ. ಅಂದರೆ ಕೈಗಾರಿಕಾ ಅಭಿವೃದ್ಧಿ ಇದ್ದರೆ ಏನಾಗ್ತದೆ? ಸೊ ವಿ ಕ್ಯಾನ್ ಸಿ ದೇರ್ ಆರ್ ಲಾಟ್ ಆಫ್ ಇನ್ಕ್ರೀಸ್ ಇನ್ ದ ಡೆವಲಪ್ಮೆಂಟ್ ಆಫ್ ಇನ್ಫ್ರಾಸ್ಟ್ರಕ್ಚರ್ ಫೆಸಿಲಿಟೀಸ್. ಸೊ ಮೂಲಭೂತ ಸೌಕರ್ಯಗಳ ಒಂದು ಅಭಿವೃದ್ಧಿ ಆಗ್ತದೆ. ಸೊ ಇಯರ್ ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ಮೆಂಟ್ ಮೀನ್ಸ್ ವಾಟ್? ರೋಡ್ಸ್, ಡೆವಲಪ್ಮೆಂಟ್ ಆಫ್ ರೋಡ್ಸ್, ಡೆವಲಪ್ಮೆಂಟ್ ಆಫ್ ಸೋ ಮೆನಿ ಎಲೆಕ್ಟ್ರಿಸಿಟಿ ಇರ್ಬೋದು, ಆ್ಯಂಡ್ ಆಲ್ಸೋ ಡ್ರಿಂಕಿಂಗ್ ವಾಟರ್ ಫೆಸಿಲಿಟೀಸ್. ಅದೇ ರೀತಿಯಾಗಿ ಟ್ರಾನ್ಸ್ಪೋರ್ಟ್ ಆ್ಯಂಡ್ ಕಮ್ಯುನಿಕೇಷನ್, ಸೊ ಎಜುಕೇಷನಲ್ ಫೆಸಿಲಿಟೀಸ್, ಸರ್ವಿಸ್ ಇಂಡಸ್ಟ್ರೀಸ್. ಸೊ ವಿ ಕ್ಯಾನ್ ಸಿ ವೇರ್ ದ ಇಂಡಸ್ಟ್ರಿ ಲೊಕೇಟೆಡ್. ಸೊ ಎಲ್ಲಿ ಒಂದು ಕೈಗಾರಿಕೆ ಸ್ಥಳೀಕರಣಗೊಳ್ತದ, ಎಲ್ಲಿ ಕೇಂದ್ರೀಕೃತಗೊಳ್ತದ, ಅಂತಹ ಪ್ರದೇಶಗಳಲ್ಲಿ ಈ ರೀತಿಯ ಒಂದು ಅಭಿವೃದ್ಧಿಯನ್ನು ನಾವು ನೋಡ್ತಾ ಇದ್ದೀವಿ. ಆದ್ದರಿಂದ ಒಂದು ಅಭಿವೃದ್ಧಿ ಮತ್ತೊಂದು ಅಭಿವೃದ್ಧಿಗೆ ಪೂರಕವಾಗುವುದೇ ಅಭಿವೃದ್ಧಿ ಅಂತ ಹೇಳ್ತೀವಿ. ಸೊ ದಟ್ ಮೀನ್ಸ್ ವಾಟ್? ದಟ್ ಮೀನ್ಸ್ ಒನ್ ಇಂಡಸ್ಟ್ರಿ ದಟ್ ಡೆವಲಪ್ ಸೋ ಮೆನಿ ಅದರ್ ಇಂಡಸ್ಟ್ರೀಸ್ ಇಸ್ ನೋನ್ ಆಸ್ ಇಂಡಸ್ಟ್ರಿಯಲ್ ಡೆವಲಪ್ಮೆಂಟ್. ಸೊ ಹೀಗಾಗಿ ಅದಕ್ಕೆ ಏನಂತೀವಿ? ಒಂದು ಕೈಗಾರಿಕೆ ಮತ್ತೊಂದು ಇತರ ಕೈಗಾರಿಕೆಗಳಿಗೆ ಪೂರಕವಾದದ್ದೇ ಆದಲ್ಲಿ ಅದನ್ನು ಕೈಗಾರಿಕಾ ಅಭಿವೃದ್ಧಿ ಅಂತ ಅನೇಕ ರೀತಿಯ ಒಂದು ಅರ್ಥಗಳಲ್ಲಿ ಅದನ್ನು ವ್ಯಾಖ್ಯಾನಿಸಬಹುದು. ಸೊ this is all about the industrial development. Next I will move on to the another content, micro, small and medium enterprises. ಸೊ ಅಲ್ಲಿ ಬರ್ಕೊಡ್ರಿ, ಅತಿ ಚಿಕ್ಕ ಮತ್ತು ಮಧ್ಯಮ ಉದ್ದಿಮೆಗಳು ಅಂತ ಹೇಳ್ತೀವಿ. ಮೈಕ್ರೋ ಸ್ಮಾಲ್, MICRO, ಮೈಕ್ರೋ ಸ್ಮಾಲ್ SMALL, ಆ್ಯಂಡ್ ಮೀಡಿಯಮ್ MEDIAM. ಮೈಕ್ರೋ ಸ್ಮಾಲ್ ಆ್ಯಂಡ್ ಮೀಡಿಯಮ್ ಎಂಟರ್ಪ್ರೈಸಸ್ ಅಂದರೆ ಎಂಟರ್ಪ್ರೈಸ್ ಅಂದ್ರೇನು? ಉದ್ದಿಮೆಗಳು. ಸೊ ಹಿಯರ್ ವಾಟ್ ಡು ಯು ಮೀನ್ ಬೈ MSMEs? ಸೊ MSMEಗಳು ಅಂದರೆ ಯಾವುದಕ್ಕೆ ಹೇಳ್ತೀವಿ? ಸೊ ಹಿಯರ್ MSMEs ಮೀನ್ಸ್ ದ ಪ್ರೊವಿಷನ್ ಆಫ್ MSME ಎಂಟರ್ಪ್ರೈಸಸ್ ಅಂಡರ್ ದ ಡೆವಲಪ್ಮೆಂಟ್ ಆ್ಯಕ್ಟ್ ಆಫ್ MSME 2016. ಸೊ ಆಲ್ ಆರ್ ನೋನ್ ಆ್ಯಸ್ MSMEs ಅಂತ ಹೇಳ್ತೀವಿ. ಅಂದರೆ 2006ರ MSME ಆ್ಯಕ್ಟ್ ಪ್ರಕಾರ ಸ್ಥಾಪನೆಗೊಂಡಂತಹ ಅತಿ ಚಿಕ್ಕ ಮತ್ತು ಮಧ್ಯಮ ಪ್ರಮಾಣದ ಉದ್ದಿಮೆಗಳಿಗೆ MSMEಗಳು ಅಂತ ಅದನ್ನು ವ್ಯಾಖ್ಯಾನಿಸಬಹುದು. So also MSMEs are defined on the basis of their capital. ಸೊ ಅವುಗಳ ಬಂಡವಾಳದ ಮೇಲೆ ಹೇಳ್ತೀವಿ. ಆ್ಯಂಡ್ ಆಲ್ಸೋ ವಿ ಕ್ಯಾನ್ ಡಿಫೈನ್ MSMEs ಆನ್ ದ ಬೇಸಿಸ್ ಆಫ್ ಎಂಪ್ಲಾಯ್ಮೆಂಟ್. ಉದ್ಯೋಗದ ಒಂದು ಆಧಾರದ ಮೇಲೆ ಹೇಳ್ಬೋದು, ಬಂಡವಾಳದ ಒಂದು ಆಧಾರದ ಮೇಲೆ ಹೇಳ್ಬೋದು. ಅದೇ ರೀತಿಯಾಗಿ ದೇರ್ ಆರ್ ಸೋ ಮೆನಿ ಡಿಫ್ರೆಂಟ್ ಟೈಪ್ಸ್ ಆಫ್ ಕಾನ್ಸೆಪ್ಟ್. ಅನೇಕ ಈ ಒಂದು ಪರಿಭಾವನೆಗಳ ಮೂಲಕವೂ ಸಹ ಅವುಗಳ ಒಂದು ಅರ್ಥವನ್ನು ನಾವಿಲ್ಲಿ ವ್ಯಕ್ತಪಡಿಸಬಹುದು. So here what are the classification of MSMEs? So here the classification of MSMEs are two types. One is known as manufacturing enterprises, ತಯಾರಿಕಾ ಉದ್ಯಮಿಗಳು ಅಂತ ಹೇಳ್ತೀವಿ ಅಥವಾ ತಯಾರಿಕಾ ಘಟಕಗಳು ಅಂತ ಹೇಳ್ತೀವಿ. ಆ್ಯಂಡ್ ದ ಸೆಕೆಂಡ್ ಒನ್ ನೋನ್ ಆಸ್ ಸರ್ವಿಸ್ ಎಂಟರ್ಪ್ರೈಸಸ್, ಸೇವಾ ಉದ್ಯಮಿಗಳು. ಸೊ ಎರಡು ರೀತಿಯ ಪ್ರಕಾರಗಳನ್ನು ಒಂದು ವರ್ಗೀಕರಣಗಳನ್ನು ನಾವು MSMEಗಳಲ್ಲಿ ಮಾಡಬಹುದು. ಸೊ ಹಿಯರ್ ವಾಟ್ ಆರ್ ದ ಮ್ಯಾನುಫ್ಯಾಕ್ಚರಿಂಗ್ ಎಂಟರ್ಪ್ರೈಸಸ್. So here manufacturing enterprises that comprises ಮೈಕ್ರೋ ಎಂಟರ್ಪ್ರೈಸಸ್, ಸೂಕ್ಷ್ಮ ಉದ್ದಿಮೆಗಳನ್ನು ಒಳಗೊಂಡಿದೆ. ಆ್ಯಂಡ್ ಆಲ್ಸೋ ಇಟ್ ಕಂಪ್ರೈಸಸ್ ಸ್ಮಾಲ್ ಎಂಟರ್ಪ್ರೈಸಸ್. ಸೊ ಈ ಒಂದು ಸಣ್ಣ ಅಂದರೆ ಚಿಕ್ಕ ಉದ್ದಿಮೆಗಳನ್ನು. ಆ್ಯಂಡ್ ಆಲ್ಸೋ ಇಟ್ ಕಂಪ್ರೈಸಸ್ ಮೀಡಿಯಮ್ ಎಂಟರ್ಪ್ರೈಸಸ್. ಸೊ ಈ ಒಂದು ಮಧ್ಯಮ ಪ್ರಮಾಣದ ಉದ್ದಿಮೆಗಳನ್ನು ಇದು ಒಳಗೊಂಡಿದೆ ಅಂತ ಹೇಳ್ಬೋದು. ಸೊ ಹಿಯರ್ ಐ ಹ್ಯಾವ್ ಎಕ್ಸ್ಪ್ಲೈನ್ ದ ಫಸ್ಟ್ ಪಾಯಿಂಟ್, ದಟ್ ಈಸ್ ಮ್ಯಾನುಫ್ಯಾಕ್ಚರಿಂಗ್ ಎಂಟರ್ಪ್ರೈಸಸ್. ತಯಾರಿಕಾ ಉದ್ದಿಮೆಗಳಲ್ಲಿ ಬರ್ತಕ್ಕಂಥದ್ದು ನಂಬರ್ 1 ಮೈಕ್ರೋ ಎಂಟರ್ಪ್ರೈಸಸ್. ಸೊ ತಯಾರಿಕಾ ಘಟಕಗಳಲ್ಲಿ ಅತಿ ಚಿಕ್ಕ ಉದ್ದಿಮೆಗಳು. ಸೊ ಅತಿ ಚಿಕ್ಕ ಉದ್ದಿಮೆಗಳನ್ನು ನಾವು ಇಲ್ಲಿ ಹೇಳ್ಬೋದು. ಸೊ ಮೈಕ್ರೋ ಎಂಟರ್ಪ್ರೈಸಸ್ ರೆಫರ್ಸ್ ಟು ವೆರಿ ಸ್ಮಾಲ್ ಎಂಟರ್ಪ್ರೈಸಸ್ ಎಂಪ್ಲಾಯಿಂಗ್ 9 or less than people is known as ಮೈಕ್ರೋ ಎಂಟರ್ಪ್ರೈಸಸ್. ಸೊ ಯಾವ ಉದ್ದಿಮೆಯಲ್ಲಿ 9ಕ್ಕಿಂತ ಕಡಿಮೆ ಕೆಲಸಗಾರರು ಅಥವಾ ಕಾರ್ಮಿಕ ವರ್ಗ ಇರ್ತದೋ ಅಂಥವುಗಳನ್ನು ಅತಿ ಚಿಕ್ಕ ಉದ್ದಿಮೆಗಳು ಅಂತ ನಾವಿಲ್ಲಿ ಕರೆಯಬಹುದು. ಓಕೆ, ಅದೇ ರೀತಿಯಾಗಿ ಸೊ ಹಿಯರ್ ಆನ್ ದ ಬೇಸಿಸ್ ಆಫ್ ಕ್ಯಾಪಿಟಲ್ ಲೆಸ್ ದ್ಯಾನ್ 25 lakh in plant and machinery as per the definitions given by
ದ ಗೌರ್ಮೆಂಟ್ ಆಫ್ ಇಂಡಿಯಾ ಇನ್ 2006 2006ರ ಈ ಒಂದು ಕಾಯ್ದೆಯ ಮೇರೆಗೆ MSMEಗಳನ್ನು ನಾವು ಯಾವ ಒಂದು ಉದ್ದಿಮೆಯಲ್ಲಿ 25 ಲಕ್ಷದವರೆಗೆ ಹೂಡಿಕೆ ಮಾಡಲಾಗ್ತದೋ ಯಂತ್ರಗಳ ಮೇಲೆ ಮತ್ತು ಅದೇ ರೀತಿಯಾಗಿ ಈ ಒಂದು ಸ್ಥಾವರಗಳ ಮೇಲೆ ಒಟ್ಟು 25 ಲಕ್ಷ ಹಣವನ್ನು ಹೂಡಲಾಗ್ತದೋ ಅಂಥ ಉದ್ದಿಮೆಯನ್ನು ಅತಿ ಚಿಕ್ಕ ಉದ್ದಿಮೆಗಳು ಅಂತ ಕರಿತೀವಿ. ಅಂದರೆ ಟೈನಿ ಇಂಡಸ್ಟ್ರೀಸ್ ಆಲ್ಸೋ ವಿ ಕ್ಯಾನ್ ಸೇ ದಟ್ ಟೈನಿ ಇಂಡಸ್ಟ್ರೀಸ್ ಆರ್ ಮೈಕ್ರೋ ಎಂಟರ್ಪ್ರೈಸಸ್. ಸೊ ಹಿಯರ್ ಎಂಪ್ಲಾಯ್ಮೆಂಟ್ ಈಸ್ ಹೌ ಮಚ್ up to 9 peoples. Okay, so here the laborers are up to 9 peoples, and on capital base here 25 lakhs investment will made on plant and machinery. So ಅದೇ ರೀತಿಯಾಗಿ here also the examples like what are the examples for micro enterprises. So here we can give the examples for micro enterprises like ಜೆರಾಕ್ಸ್ ಮಷಿನ್ಸ್ಗಳನ್ನು ಉದಾಹರಣೆ ಹೇಳ್ತೀವಿ, ಆರ್ ಜೆರಾಕ್ಸ್ ಶಾಪ್ಸ್ ಅಂತ ಹೇಳ್ತೀವಿ. ಅಂದರೆ ಈ ಒಂದು ಜೆರಾಕ್ಸ್ಗಳ ಒಂದು ಅಂಗಡಿಗಳನ್ನು ಇಲ್ಲಿ ಉದಾಹರಣೆ ಕೊಡ್ಬೋದು. ಆ್ಯಂಡ್ ಆಲ್ಸೋ ಲಾಂಡ್ರಿ ಬಿಸ್ನೆಸ್, ಸೊ ಇಸ್ತ್ರಿ ಬಟ್ಟೆಗಳನ್ನು ಇಸ್ತ್ರಿ ಮಾಡ್ತಕ್ಕಂಥ ಒಂದು ಶಾಪ್ಗಳನ್ನು ಹೇಳ್ಬೋದು. ಅದೇ ರೀತಿಯಾಗಿ ರಿಪೇರ್ ಶಾಪ್ಸ್, ಈಗ ದುರಸ್ತಿ ಅಂಗಡಿಗಳನ್ನು ಅಂತ ಹೇಳ್ಬೋದು. ದುರಸ್ತಿ ರಿಪೇರ್ ಶಾಪ್ಸ್ ಲೈಕ್ ಆಟೋಮೊಬೈಲ್ ರಿಪೇರ್ಸ್, ಸೈಕಲ್ ರಿಪೇರ್ಸ್. ಸೊ ಈ ರೀತಿಯ ಒಂದು ಉದಾಹರಣೆಗಳನ್ನು ನಾವಿಲ್ಲಿ ಕೊಡ್ಬೋದು. ಆ್ಯಂಡ್ ಆಲ್ಸೋ ವಿ ಕ್ಯಾನ್ ಸಿ ದ ಎಕ್ಸಾಂಪಲ್ಸ್ ಲೈಕ್ ಮೇಂಟೆನೆನ್ಸ್ ಆಫ್ ಕಸ್ಟಮರ್ಸ್ ಇಕ್ವಿಪ್ಮೆಂಟ್ ಆ್ಯಂಡ್ ಮಷಿನರೀಸ್. ಈ ಒಂದು ಗ್ರಾಹಕರ ಒಂದು ಉಪಕರಣಗಳೊಂದು ದುರಸ್ತಿ ಮಾಡ್ತಕ್ಕಂಥ ಒಂದು. ಅದೇ ರೀತಿಯಾಗಿ ಬೇಕ್ರಿ ಶಾಪ್ಸ್, ಬೇಕ್ರಿಗಳ ಒಂದು ಉದಾಹರಣೆ ಕೊಡ್ಬೋದು. ಆ್ಯಂಡ್ ಸೋ ಮೆನಿ ಅದರ್ ಲೈಕ್ ಸ್ಮಾಲ್ ಪೋಲ್ಟ್ರಿ ಶಾಪ್ಸ್. ಸೊ ಈ ಒಂದು ಕುಕ್ಕಟ ಈ ಒಂದು ಅಂಗಡಿಗಳಂತ ಹೇಳ್ತೀವಿ, ಅಥವಾ ಈ ಒಂದು ಏನು ಹೇಳ್ತೀವಿ ಅದಕ್ಕೆ ಕೋಳಿ ಸಾಕಾಣಿಕೆ. ಸೊ ಕೋಳಿ ಸಾಕಾಣಿಕೆ ಒಂದು ಉದ್ದಿಮೆ. ಸೊ ಆಲ್ ದೀಸ್ ಆರ್ ಕಮ್ಸ್ ಅಂಡರ್ ವಾಟ್ ಮೈಕ್ರೋ ಎಂಟರ್ಪ್ರೈಸ್. ಸೊ ಇವೆಲ್ಲ ಏನು ಬರ್ತವೆ ಸೂಕ್ಷ್ಮ ಉದ್ದಿಮೆಗಳಲ್ಲಿ ಅಥವಾ ಅತಿ ಚಿಕ್ಕ ಉದ್ದಿಮೆಗಳಲ್ಲಿ ನಾವಿಲ್ಲಿ ಹೇಳ್ಬೋದು. ಆ್ಯಂಡ್ ನೆಕ್ಸ್ಟ್ ಐ ವಿಲ್ ಮೂವ್ ಆನ್ ಟು ದ ಸೆಕೆಂಡ್ ಟೈಪ್ ಇನ್ ಮ್ಯಾನುಫ್ಯಾಕ್ಚರಿಂಗ್ ಎಂಟರ್ಪ್ರೈಸಸ್. ಸೊ ಇಲ್ಲಿ ತಯಾರಿಕಾ ಘಟಕಗಳಲ್ಲಿ ಮತ್ತೊಂದು ಮುಖ್ಯವಾಗಿ ಬರ್ತದೆ ಯಾವುದಂದರೆ ಸ್ಮಾಲ್ ಎಂಟರ್ಪ್ರೈಸಸ್. ಸೊ ಚಿಕ್ಕ ಉದ್ದಿಮೆಗಳು. ಓಕೆ, ಈಗ ಹಿಯರ್ ವಿ ಮೇ ಗೆಟ್ ದ ಡಿಫರೆನ್ಸ್. ವಾಟ್ ಈಸ್ ದ ಡಿಫರೆನ್ಸ್ ಬಿಟ್ವೀನ್ ಮೈಕ್ರೋ ಆ್ಯಂಡ್ ಸ್ಮಾಲ್? ಸೊ ದೇರ್ ಆರ್ ಲಾಟ್ ಆಫ್ ಡಿಫರೆನ್ಸಸ್ ಆನ್ ದ ಬೇಸಿಸ್ ಆಫ್ ದೇರ್ ಎಂಪ್ಲಾಯ್ಮೆಂಟ್ ಆರ್ ದ ಲೇಬರರ್ಸ್ ಆ್ಯಂಡ್ ಆಲ್ಸೋ ಆನ್ ದ ಬೇಸಿಸ್ ಆಫ್ ದೇರ್ ಕ್ಯಾಪಿಟಲ್, ಬಂಡವಾಳದ ಮೇಲೆ ಮತ್ತು ಅದೇ ರೀತಿಯಾಗಿ ಕಾರ್ಮಿಕ ವರ್ಗ ಅಥವಾ ಉದ್ಯೋಗದ ಒಂದು ಆಧಾರದ ಮೇಲೆ ಅಲ್ಲಿ ನಾವು ಅವುಗಳನ್ನು ವಿಶದೀಕರಿಸಬಹುದು ಅಥವಾ ವ್ಯತ್ಯಾಸ ಮಾಡಬಹುದು. ಸೊ ಹಿಯರ್ ದ ಸ್ಮಾಲ್ ಎಂಟರ್ಪ್ರೈಸಸ್ ಆರ್ ಡಿಫೈನ್ಡ್ ಆನ್ ದ ಬೇಸಿಸ್ ಆಫ್ ದ ಅಮೌಂಟ್ ಇನ್ವೆಸ್ಟೆಡ್ ಆರ್ ಕ್ಯಾಪಿಟಲ್ ಇನ್ವೆಸ್ಟೆಡ್ ಬಿಟ್ವೀನ್ ₹10 lakhs to ₹2 crores in service sector may be a small enterprises. Okay, and up to ₹25 lakhs to ₹5 crores in enterprises known as ಸ್ಮಾಲ್ ಎಂಟರ್ಪ್ರೈಸಸ್. ಸೊ ಸೇವಾ ವಲಯದಲ್ಲಿ ಬರ್ತಕ್ಕಂತಹ ಈ ಒಂದು ಚಿಕ್ಕ ಉದ್ದಿಮೆಗಳಲ್ಲಿ ನೋಡ್ತಾ ಇದ್ದೀವಿ 10 ಲಕ್ಷದಿಂದ 2 ಕೋಟಿ ರೂಪಾಯಿವರೆಗೆ ಹೂಡಿಕೆ ಮಾಡಲಾಗ್ತದೆ ಬಂಡವಾಳದ ಆಧಾರದ ಮೇಲೆ. ಅದೇ ರೀತಿಯಾಗಿ 25 ಲಕ್ಷ ರೂಪಾಯಿಗಳಿಂದ 5 ಕೋಟಿ ರೂಪಾಯಿಯಲ್ಲಿ ಹೂಡಿಕೆ ಮಾಡಿರುವುದನ್ನು ನಾವಂತೀವಿ ಚಿಕ್ಕ ಉದ್ದಿಮೆಗಳು ಅಂತ ಅಲ್ಲಿ ಕರೆಯಲಾಗ್ತದೆ. ಸೊ ಹಿಯರ್ ಸ್ಮಾಲ್ ಎಂಟರ್ಪ್ರೈಸಸ್ ಆರ್ ದೋಸ್ ಎಂಟರ್ಪ್ರೈಸಸ್ ವೇರ್ the investment made on plant and machinery from ₹25 lakh to 5 crores is known as small enterprises. ಸೊ ಚಿಕ್ಕ ಉದ್ದಿಮೆಗಳು ಅಥವಾ ಸಣ್ಣ ಪ್ರಮಾಣದ ಕೈಗಾರಿಕೆಗಳು ಅಂತ ನಾವು ಯಾವುದಕ್ಕೆ ಹೇಳ್ತೀವಿ MSMEಗಳ ಪ್ರಕಾರ. ಸೊ ಚಿಕ್ಕ ಉದ್ದಿಮೆಗಳು ಅಥವಾ ಸಣ್ಣ ಪ್ರಮಾಣದ ಕೈಗಾರಿಕೆಗಳು ಅಂತ ನಾವಿಲ್ಲಿ ಯಾವ್ದು ಹೇಳ್ತೀವಿ ಅಂದರೆ ಯಾವ ಉದ್ದಿಮೆಯಲ್ಲಿ 25 ಲಕ್ಷ ರೂಪಾಯಿಗಳಿಂದ 5 ಕೋಟಿಗಳವರೆಗೆ ಹಣವನ್ನು ಹೂಡಿಕೆ ಮಾಡಲಾಗ್ತದೆ. ಯಾವುದರ ಮೇಲೆ ಹಣ ಹೂಡಿಕೆ ಮಾಡ್ತದೆ? ಯಂತ್ರಗಳು ಮತ್ತು ಸ್ಥಾವರಗಳ ಮೇಲೆ. ಓಕೆ, ಹೂಡಿಕೆ ಮಾಡಲಾಗ್ತದೋ ಅಂತಹವುಗಳ ಒಂದು ಉದ್ದಿಮೆಗಳನ್ನು ಏನು ಕರಿತೀವಿ? ಚಿಕ್ಕ ಉದ್ದಿಮೆಗಳು ಅಥವಾ ಸಣ್ಣ ಪ್ರಮಾಣದ ಉದ್ದಿಮೆಗಳು ಅಂತ ಇಲ್ಲಿ ಕರೆಯಲಾಗ್ತದೆ. ಅದೇ ರೀತಿಯಾಗಿ ಈ ಒಂದು ಚಿಕ್ಕ ಉದ್ದಿಮೆಗಳಲ್ಲಿ ಹೇಳ್ತಾ ಇದ್ವಿ ಸೇವಾ ಉದ್ದಿಮೆ ಲೈಕ್ ಹೋಟೆಲ್ ಇಂಡಸ್ಟ್ರೀಸ್. ಸೊ ಹಿಯರ್ ದ ಇನ್ವೆಸ್ಟ್ಮೆಂಟ್ ಈಸ್ ಮೇಡ್ ಫ್ರಮ್ ₹10 lakhs to 2 crores ಈಸ್ ಆಲ್ಸೋ ನೋನ್ ಆ್ಯಸ್ ಮೈಕ್ರೋ ಎಂಟರ್ಪ್ರೈಸಸ್. ಇವುಗಳಿಗೂ ಸಹ ನಾವು ಚಿಕ್ಕ ಉದ್ದಿಮೆಗಳು ಅಂತ ಇಲ್ಲಿ ಕರೆಯಬಹುದು. ಸೊ ಈಗ ಆಲ್ಸೋ ದ ನೆಕ್ಸ್ಟ್ ಒನ್ ದಟ್ ಈಸ್ ಮೀಡಿಯಂ ಎಂಟರ್ಪ್ರೈಸಸ್, ಮಧ್ಯಮ ಪ್ರಮಾಣದ ಉದ್ದಿಮೆಗಳು. ಸೊ ಮೀಡಿಯಂ ಎಂಟರ್ಪ್ರೈಸಸ್ ಆರ್ ದೋಸ್ ಎಂಟರ್ಪ್ರೈಸಸ್ ವಿಚ್ ದ ಕ್ಯಾಪಿಟಲ್ ಈಸ್ ಮೇಡ್ ಬಿಟ್ವೀನ್ ₹2 crores to 5 crores ಇನ್ ಕೇಸ್ ಆಫ್ ಸರ್ವಿಸ್ ಸೆಕ್ಟರ್ ಇಂಡಸ್ಟ್ರೀಸ್. ಸೇವಾ ವಲಯದ ಒಂದು ಉದ್ದಿಮೆ ಇದ್ದರೆ ಅಲ್ಲಿ 2 ರಿಂದ 5 ಕೋಟಿಗಳ ಒಂದು ಹಣವನ್ನು ಹೂಡಿಕೆ ಮಾಡಿದ್ದೇ ಆದಲ್ಲಿ ಅದನ್ನು ಮಧ್ಯಮ ಪ್ರಮಾಣದ ಉದ್ದಿಮೆ ಅಂತ ಕರೆಯಲಾಗ್ತದೆ. whereas where the investment made ₹5 crores to 10 crores in manufacturing sector is known as medium enterprises. ಸೊ ಯಾವ ಒಂದು ತಯಾರಿಕಾ ಉದ್ದಿಮೆಯಲ್ಲಿ ಅಥವಾ ಘಟಕದಲ್ಲಿ 5 ಕೋಟಿ ರೂಪಾಯಿಯಿಂದ 10 ಕೋಟಿ ರೂಪಾಯಿಗಳ ಒಂದು ಹಣವನ್ನು ಹೂಡಿಕೆ ಮಾಡಲಾಗುತ್ತದೋ ಅಂತಹ ಒಂದು ಉದ್ಯಮವನ್ನು ಮಧ್ಯಮ ಪ್ರಮಾಣದ ಉದ್ದಿಮೆ ಅಂತ ಅದನ್ನು ಕರೆಯಲಾಗ್ತದೆ ಅಂತ ಹೇಳ್ಬೋದು. ಓಕೆ, ಸೊ ದೀಸ್ ಆರ್ ದ ಫಸ್ಟ್ ಕ್ಲಾಸಿಫಿಕೇಶನ್. ದ ಫಸ್ಟ್ ಕ್ಲಾಸಿಫಿಕೇಶನ್ ದಟ್ ಈಸ್ ಮ್ಯಾನುಫ್ಯಾಕ್ಚರಿಂಗ್ ಎಂಟರ್ಪ್ರೈಸಸ್. ಓಕೆ, ಅಂಡರ್ MSME. ಸೊ MSMEಗಳ ಮೊದಲನೇ ಒಂದು ವರ್ಗೀಕರಣ ಅಥವಾ ಪ್ರಕಾರ ಯಾವುದು?
ತಯಾರಿಕಾ ಘಟಕಗಳು. ತಯಾರಿಕಾ ಘಟಕಗಳಲ್ಲಿ ಮತ್ತೆ ನಾವು 3 ಪ್ರಕಾರದ ಒಂದು ಉದ್ದಿಮೆಗಳನ್ನು ನೋಡ್ತಾ ಇದ್ದೀವಿ. ಇಲ್ಲಿ ಮೊದಲನೇ ಪ್ರಕಾರದ ಉದ್ದಿಮೆ ಯಾವ್ದು ಬರ್ತದೆ? ಮೈಕ್ರೋ ಎಂಟರ್ಪ್ರೈಸ್ ಬರ್ತದೆ. ಆಲ್ಸೋ ವಿ ಕ್ಯಾನ್ ಸೇ ದಟ್ ಟೈನಿ ಇಂಡಸ್ಟ್ರೀಸ್, and the second year one is known as small enterprises and third one known as medium enterprises. ಸೊ ಈ ರೀತಿಯಾಗಿ ಮೊದಲನೇ ವರ್ಗೀಕರಣದಲ್ಲಿ ಏನು? ಮೊದಲನೇ ವರ್ಗೀಕರಣ ಯಾವುದು? ತಯಾರಿಕಾ ಘಟಕಗಳು ಅಥವಾ ತಯಾರಿಕಾ ಉದ್ದಿಮೆಗಳು. ತಯಾರಿಕಾ ಘಟಕಗಳು ಅಥವಾ ತಯಾರಿಕಾ ಉದ್ದಿಮೆಗಳಲ್ಲಿ ಮೊದಲನೇದು ಅತಿ ಚಿಕ್ಕ ಉದ್ದಿಮೆಗಳು ಅಂತ ಹೇಳ್ತೀವಿ, ಮೊದಲನೆಯ ಪ್ರಕಾರ. ಎರಡನೇ ಪ್ರಕಾರ ಚಿಕ್ಕ ಉದ್ದಿಮೆಗಳು ಅಥವಾ ಸಣ್ಣ ಪ್ರಮಾಣದ ಉದ್ದಿಮೆಗಳು ಅಂತ ಹೇಳ್ತೀವಿ, ಮತ್ತು ಮೂರನೇ ಪ್ರಕಾರ ಮಧ್ಯಮ ಪ್ರಮಾಣದ ಉದ್ದಿಮೆಗಳು ಅಂತ ಹೇಳ್ತೀವಿ. ಸೊ ಇದು ಮೊದಲನೇ ವರ್ಗೀಕರಣದಲ್ಲಿ ಬರ್ತಕ್ಕಂಥ 3 ಪ್ರಕಾರದ MSMEಗಳು ಅಂತ ಹೇಳ್ತೀವಿ. ಇನ್ನು ಎರಡನೆಯ ವರ್ಗೀಕರಣದಲ್ಲಿ ಬರ್ತಕ್ಕಂಥದ್ದು ಸರ್ವಿಸ್ ಎಂಟರ್ಪ್ರೈಸಸ್. ಓಕೆ, ಸೊ ದಿಸ್ ಇಸ್ ದ ಸೆಕೆಂಡ್ ಕ್ಲಾಸಿಫಿಕೇಶನ್ ಆಫ್ MSME, ಸೇವಾ ವಲಯ ಅಂತ ಹೇಳ್ತೀವಿ. ಸೊ ದೀಸ್ ಆರ್ ದ ಸ್ಮಾಲ್ ಎಂಟರ್ಪ್ರೈಸಸ್ ವಿಚ್ ಆರ್ ಎಂಗೇಜ್ಡ್ ಇನ್ ಪರ್ಸನಲ್ ಆರ್ ಹೌಸ್ಹೋಲ್ಡ್ ಎಂಟರ್ಪ್ರೈಸಸ್ ಇನ್ ರೂರಲ್ ಆ್ಯಂಡ್ ಆಲ್ಸೋ ಸ್ಮಾಲ್ ಟೌನ್ಸ್ ವಿಚ್ ಹ್ಯಾವ್ a fixed investment of a capital in plant and machinery not exceeding ₹5 lakhs. ಸೊ ಈ ಒಂದು ಸೇವಾ ಉದ್ದಿಮೆಯಲ್ಲಿ ನೋಡ್ತಾ ಇದ್ದೀವಿ, ಯಾವ ಒಂದು ಉದ್ದಿಮೆಯಲ್ಲಿ 5 ಲಕ್ಷಕ್ಕಿಂತ ಮೀರಿ ಅಥವಾ 5 ಲಕ್ಷಕ್ಕಿಂತ ಕಡಿಮೆ ಹೂಡಿಕೆಯನ್ನು ಮಾಡಲಾಗ್ತದೋ ಅಂಥ ಒಂದು ಉದ್ದಿಮೆಯನ್ನು ಸೇವಾ ಉದ್ದಿಮೆಗಳು, ವಿಶೇಷವಾಗಿ ಗ್ರಾಮೀಣ ಭಾಗದಲ್ಲಿ ಮತ್ತು ನಗರ ಪ್ರದೇಶಗಳಲ್ಲಿ, ಸಣ್ಣ ನಗರಗಳಲ್ಲಿ ಈ ಕೈಗಾರಿಕೆಗಳನ್ನು, ಈ ಒಂದು ಸೇವಾ ಉದ್ದಿಮೆಗಳನ್ನು ನೋಡ್ಬೋದು. ಅಂದರೆ ಯಾವ ಉದ್ದಿಮೆಯಲ್ಲಿ 5 ಲಕ್ಷಕ್ಕಿಂತ ಕಡಿಮೆ ಹಣವನ್ನು ಹೂಡಿಕೆ ಮಾಡಲಾಗ್ತದೋ ಅಂತಹ ಒಂದು ಉದ್ದಿಮೆಯನ್ನು ಸೇವಾ ಉದ್ದಿಮೆ, ವಿಶೇಷವಾಗಿ ಗ್ರಾಮೀಣ ನಗರ ಪ್ರದೇಶಗಳು, ಅಂತಹ ಒಂದು ಪ್ರದೇಶಗಳಲ್ಲಿ ನಾವು ಇಂತಹ ಒಂದು ಉದ್ದಿಮೆ ವಲಯಗಳನ್ನು ನೋಡ್ಬೋದು. So here the enterprises that includes examples like what? So here we can say that the examples here, the professional services, ವೃತ್ತಿಪರ ಈ ಒಂದು ಉದ್ಯೋಗಗಳನ್ನು ನಾವಿಲ್ಲಿ ಸೇವೆಗಳನ್ನು ಉದಾಹರಣೆ ಕೊಡ್ಬೋದು. ಸೊ ಹಿಯರ್ ಪ್ರೊಫೆಷನಲ್ ಸರ್ವಿಸ್ ಬೈ ಅಡ್ವೊಕೇಟ್ಸ್, ಲೀಗಲ್ ಸರ್ವಿಸಸ್ ಅಂತ ಹೇಳ್ತೀವಿ. ಅಂದರೆ ಈ ಒಂದು ಕಾನೂನು ಸಲಹೆಗಳನ್ನು ಪಡೆಯತಕ್ಕಂಥ ಒಂದು ಉದ್ದಿಮೆ ಸೇವಾ ವಲಯ ಅಂತ ಹೇಳ್ತೀವಿ. ಆ್ಯಂಡ್ ಆಲ್ಸೋ ದ ಅಕೌಂಟಿಂಗ್ ಫರ್ಮ್ಸ್, ಅಥವಾ ವಿ ಕ್ಯಾನ್ ಸೇ ದ್ಯಾಟ್ CA firms, chartered accountant firms, and also these comes under the service enterprises. And also here we can say that medicines, medical shops. ಸೊ ಈ ಒಂದು ಔಷಧಿಗಳ ಒಂದು ಇದು ಉದಾಹರಣೆಗೆ ಹೇಳ್ಬೋದು, ಔಷಧ ಒಂದು ಅಂಗಡಿಗಳನ್ನು. ಆ್ಯಂಡ್ ಅದರ್ ಕನ್ಸಲ್ಟೆನ್ಸಿ ಸರ್ವಿಸಸ್ ಲೈಕ್ ರಿಯಲ್ ಎಸ್ಟೇಟ್ಸ್. ಸೊ ಈ ಒಂದು ರಿಯಲ್ ಎಸ್ಟೇಟ್ ಉದ್ದಿಮೆಗಳ ಒಂದು ಸೇವಾ ವಲಯ ಅಂತ ಹೇಳ್ತೀವಿ. ಸೊ ಇವು ಸಹ ಸಣ್ಣ ಪ್ರಮಾಣದ ಒಂದು ಇದರಲ್ಲಿ. ಅದೇ ರೀತಿಯಾಗಿ ಕಮರ್ಷಿಯಲ್ ಸರ್ವಿಸಸ್ ಲೈಕ್ ಟ್ರಾನ್ಸ್ಪೋರ್ಟ್, ಸಾರಿಗೆ, ಆಟೋ ರಿಕ್ಷಾ ಇರ್ಬೋದು, ಆ್ಯಂಡ್ ಆಲ್ಸೋ ಲಕ್ಸರಿ, ಮಿನಿ ಲಕ್ಸರಿ ಇರ್ಬೋದು, ಆ್ಯಂಡ್ ಸಮ್ ಮೀಡಿಯಮ್ ಟೈಪ್ ಆಫ್ ಬಸ್ ಇರ್ಬೋದು. ಸೊ ದೀಸ್ ಆರ್ ದ ಎಕ್ಸಾಂಪಲ್ಸ್ ಫಾರ್ ದ ಕಮರ್ಷಿಯಲ್ ಸರ್ವಿಸಸ್. ವಾಣಿಜ್ಯ ಸೇವೆಗಳಲ್ಲಿ ನೋಡ್ತಾ ಇದ್ದೀವಿ, ಈ ಒಂದು ಸಾರಿಗೆಯ ಒಂದು ಉದಾಹರಣೆಯಲ್ಲಿ ಹೇಳ್ತಾ ಇದ್ದೀವಿ. ಆಟೋ ರಿಕ್ಷಾಗಳಿರ್ಬೋದು, ಅದೇ ರೀತಿಯಾಗಿ ಸಣ್ಣ ಪ್ರಮಾಣದ ಒಂದು ಗೂಡ್ಸ್ ಇವುಗಳಿರ್ಬೋದು. ಆ್ಯಂಡ್ ಆಲ್ಸೋ ಕನ್ಸ್ಟ್ರಕ್ಷನ್ ಆ್ಯಕ್ಟಿವಿಟೀಸ್, ಸೊ ಕಟ್ಟಡ ನಿರ್ಮಾಣದ ಒಂದು ವಲಯ ಬರ್ತದೆ. ವೇರ್ ಹೌಸಿಂಗ್, ಈ ಒಂದು ಉಗ್ರಾಣಗಳು ನೋಡ್ತಾ ಇದ್ದೀವಿ. ರಿಯಲ್ ಎಸ್ಟೇಟ್ ಏಜೆನ್ಸಿ, ರಿಪೇರ್ ಶಾಪ್ಸ್, ಆಲ್ ದೀಸ್ ಆರ್ ಕಮ್ಸ್ ಅಂಡರ್ ವಾಟ್? ಆಲ್ ದೀಸ್ ಆರ್ ಕಮ್ಸ್ ಅಂಡರ್ ಕಮರ್ಷಿಯಲ್ ಸರ್ವಿಸ್ ಎಂಟರ್ಪ್ರೈಸಸ್. ಇವೆಲ್ಲ ಏನು ಬರ್ತವೆ? ವಾಣಿಜ್ಯ ಸೇವಾ ವಲಯದಲ್ಲಿ ಬರ್ತದೆ. ಸೊ ಹಿಯರ್ ವಿ ಕ್ಯಾನ್ ಸಿ ದಟ್ ದೇರ್ ಇಸ್ ಅ ಸ್ಮಾಲ್ ಇನ್ವೆಸ್ಟ್ಮೆಂಟ್ ಸೊ ವಿಚ್ ಇಟ್ ವಿಲ್ ನಾಟ್ ಎಕ್ಸೀಡ್ ₹5 lakh. ಸೊ ಇಂಥ ಒಂದು ಉದ್ದಿಮೆಗಳಲ್ಲಿ 5 ಲಕ್ಷಕ್ಕಿಂತ ಹೆಚ್ಚು ಹಣವನ್ನು ಹೂಡಿಕೆ ಮಾಡುವುದಿಲ್ಲ, 5 ಲಕ್ಷಕ್ಕಿಂತ ಕಡಿಮೆ ಹಣವನ್ನು ಹೂಡಿಕೆ ಮಾಡಿ ಈ ರೀತಿಯ ಸೇವಾ ವಲಯದ ಒಂದು ಉದ್ದಿಮೆಯನ್ನು ಮಾಡಲಾಗ್ತದೆ ಅಂತ ಹೇಳ್ಬೋದು. ಆ್ಯಂಡ್ ಆಲ್ಸೋ ಪರ್ಸನಲ್ ಸರ್ವಿಸಸ್, ವೈಯಕ್ತಿಕ ಸೇವೆಗಳಲ್ಲಿ ಹೇಳ್ತಾ ಇದ್ವಿ. ಫ್ಯಾಷನ್ ಶಾಪ್, ಸೊ ಹಿಯರ್ ದ ಪರ್ಸನಲ್ ಸರ್ವಿಸಸ್ ಲೈಕ್ ಬ್ಯೂಟಿ ಪಾರ್ಲರ್ಸ್. ಸೊ ನೀವು ಬ್ಯೂಟಿ ಪಾರ್ಲರ್ ನೋಡಿರ್ಬೋದು. ಆ್ಯಂಡ್ ಸೋ ಮೆನಿ ಡ್ರೈ ಕ್ಲೀನಿಂಗ್ ಆ್ಯಂಡ್ ಸೋ ಮೆನಿ ರೆಸ್ಟೋರೆಂಟ್ಸ್, ಸ್ಮಾಲ್ ಪಾನ್ ಶಾಪ್ಸ್ ಇರ್ಬೋದು, ಅದೇ ರೀತಿಯಾಗಿ ಹೋಟೆಲ್ಗಳಿರ್ಬೋದು. ಸೊ ಆಲ್ ದೀಸ್ ಆರ್ ಕಮ್ಸ್ ಅಂಡರ್ ಸರ್ವಿಸ್ ಎಂಟರ್ಪ್ರೈಸಸ್. ಹಿಯರ್ ವಿ ಕ್ಯಾನ್ ಸೇ ದಟ್ ಪರ್ಸನಲ್. ಸೊ ಇವೆಲ್ಲವೂ ವೈಯಕ್ತಿಕ ಸೇವೆಗಳನ್ನು ಮಾಡ್ತೀವಿ. ಸೊ ಇಲ್ಲಿ ಒಬ್ಬ ಮಾಲಕ ಏನು ಮಾಡ್ತಾನೆ, ತನ್ನ ಕೆಲವು ಕಾರ್ಮಿಕ ಒಂದು ವರ್ಗದೊಂದಿಗೆ ಇಲ್ಲಿ ಸ್ವಲ್ಪ ಪ್ರಮಾಣದ ಒಂದು ಹೂಡಿಕೆಯನ್ನು ಮಾಡಿ ₹5 ಲಕ್ಷ ಹಣವನ್ನು ಹೂಡಿಕೆ ಮಾಡಿ ಈ ಒಂದು ಸೇವಾ ವಲಯದ ಒಂದು ಉದ್ದಿಮೆಯನ್ನು ಪ್ರಾರಂಭ ಮಾಡ್ತಾನೆ. ಸೊ ಹೀಗಾಗಿ ಇಲ್ಲಿ ನೋಡ್ತಾ ಇದ್ದೀವಿ ಫ್ಯಾಷನ್, ಅದೇ ರೀತಿಯಾಗಿ ಹೇರ್ ಸೆಲೂನ್ಸ್. ಸೊ ಈ ಒಂದು ಕಟಿಂಗ್ ಶಾಪ್ಸ್ಗಳಂತ ಏನು ಹೇಳ್ತಾ ಇದ್ದೀವಿ. ಸೊ ಅಲ್ಲಿಯೂ ಸಹ ನಾವು ಇವುಗಳ ಒಂದು ಉದಾಹರಣೆಯಾಗಿ ಕೊಡ್ಬೋದು. ಸೊ ಆಲ್ ದೀಸ್ ಆರ್ ವಾಟ್? ಆಲ್ ದೀಸ್ ಆರ್ ದ ಬೆಸ್ಟ್ ಎಕ್ಸಾಂಪಲ್ ಫಾರ್ ಸೆಕೆಂಡ್ ಕ್ಲಾಸಿಫಿಕೇಷನ್ ಆಫ್ MSME. ಸೊ MSME ಬರ್ತಕ್ಕಂಥ ಎರಡನೇ ವರ್ಗೀಕರಣದ ಈ ಒಂದು ಉದಾಹರಣೆಗಳನ್ನು ಇಲ್ಲಿ ನೋಡಿದ್ವಿ. ಸೊ ಹಿಯರ್ ದ ಎಕ್ಸಾಂಪಲ್ಸ್ ಫಾರ್ ಪ್ರೊಫೆಷನಲ್ ಸರ್ವಿಸಸ್, ವೃತ್ತಿಪರ ಸೇವೆಗಳು ಬರ್ತಕ್ಕಂತಹ ಯಾವ ಒಂದು ಶಾಪ್ಗಳು ಇಲ್ಲಿ ಬರ್ಬೋದು. ಅದೇ ರೀತಿಯಾಗಿ ಮತ್ತೊಂದು ಇಲ್ಲಿ ಬರ್ತದೆ, ದಟ್ ಈಸ್ ಫಾರ್ ಕಮರ್ಷಿಯಲ್ ಸರ್ವಿಸಸ್, ವಾಣಿಜ್ಯ ಸೇವೆಗಳಲ್ಲಿ. ಅದೇ ರೀತಿಯಾಗಿ ಪರ್ಸನಲ್ ಸರ್ವಿಸಸ್, ವೈಯಕ್ತಿಕ ಸೇವೆಗಳ ಒಂದು ಉದಾಹರಣೆಗಳನ್ನು ತಿಳ್ಕೊಂಡೆ. ಸೊ ನೆಕ್ಸ್ಟ್ ಐ ವಿಲ್ ಮೂವ್ ಟು ದ ಲಾಸ್ಟ್ ಕಂಟೆಂಟ್ ಆಫ್ ದಿಸ್ ಚಾಪ್ಟರ್, ದಟ್ ಈಸ್ ಇಂಪಾರ್ಟೆನ್ಸ್ ಆಫ್ MSMEs ಇನ್ ಇಂಡಿಯನ್ ಎಕಾನಮಿ. ಭಾರತದ ಆರ್ಥಿಕತೆಯಲ್ಲಿ MSMEಗಳ ಒಂದು ಪಾತ್ರ ಸೊ ಯಾವ ರೀತಿಯಾಗಿ ಇಲ್ಲಿ ಇರ್ತದೆ.
ಸೊ ಭಾರತದ ಆರ್ಥಿಕತೆಯಲ್ಲಿ MSMEಗಳ ಪಾತ್ರ, ದೇರ್ ಆರ್ ಸೋ ಮೆನಿ ಫ್ಯಾಕ್ಟರ್ಸ್ ವಿಚ್ ಎಕ್ಸ್ಪ್ಲೇನ್ಸ್ MSMEs are very very important, so which they have developed Indian economy as a very and speedy manner. ಸೊ ಅತ್ಯಂತ ವೇಗವಾಗಿ ಮತ್ತು ಕ್ಷಿಪ್ರಗತಿಯಲ್ಲಿ ಭಾರತದ ಆರ್ಥಿಕತೆಯನ್ನು ಅಭಿವೃದ್ಧಿಯನ್ನು ಮಾಡಿರುವುದು MSMEಗಳು ಅಂತ ಕೆಲವು ಸಂಗತಿಗಳ ಮೂಲಕ ಇಲ್ಲಿ ಗಮನಿಸಬೇಕು. ಸೊ ಇರ್ ದ ಫಸ್ಟ್ ಫ್ಯಾಕ್ಟರ್ ದಟ್ ಎಕ್ಸ್ಪ್ಲೇನ್ಸ್ ಎಂಪ್ಲಾಯ್ಮೆಂಟ್ ಆರ್ಗ್ಯುಮೆಂಟ್. ಸೊ ಈ ಒಂದು ಉದ್ಯೋಗದ ಒಂದು ವಾದದ ಆಧಾರದ ಮೇಲೆ, ಸೊ ಉದ್ಯೋಗದ ಒಂದು ಆಧಾರದ ಮೇಲೆಯೂ ಸಹ ನಾವು MSMEಗಳ ಒಂದು ಪಾತ್ರವನ್ನು ಇಲ್ಲಿ ವಿವರಣೆ ಮಾಡಬಹುದು. ಸೊ ಈಗ ನೋಡ್ತಾ ಇದ್ದೀವಿ ಇನ್ MSMEs, ಸೊ ದೇ ಹ್ಯಾವ್ ಕ್ರಿಯೇಟೆಡ್ ಎಂಪ್ಲಾಯ್ಮೆಂಟ್ ಅಪರ್ಚುನಿಟೀಸ್ ಇನ್ ಮೈಕ್ರೋ ಇಂಡಸ್ಟ್ರೀಸ್, ಸ್ಮಾಲ್ ಎಂಟರ್ಪ್ರೈಸಸ್ ಆ್ಯಂಡ್ ಆಲ್ಸೋ ಮೀಡಿಯಂ ಎಂಟರ್ಪ್ರೈಸಸ್. ಸೊ ಈ ಒಂದು ಅನೇಕ ಇದರಲ್ಲಿ ನೋಡ್ತಾ ಇದ್ದೀವಿ ಅತಿ ಚಿಕ್ಕ ಉದ್ದಿಮೆಗಳಲ್ಲಿ ಮತ್ತು ಅದೇ ರೀತಿಯಾಗಿ ಈ ಒಂದು ಮಧ್ಯಮ ಪ್ರಮಾಣದ ಉದ್ದಿಮೆಗಳು ಮತ್ತು ಚಿಕ್ಕ ಉದ್ದಿಮೆಗಳಲ್ಲಿ ಈ ಒಂದು ಉದ್ಯೋಗ ಅವಕಾಶಗಳ ಒಂದು ಸೃಷ್ಟಿಗೆ ಇದು ಕಾರಣವಾಗಿದೆ ಅಂತ ಹೇಳ್ಬೋದು. ಆ್ಯಂಡ್ ಸೆಕೆಂಡ್ ಒನ್ ಈಸ್ ದಟ್ ಸೊ ಇಟ್ ಹೆಲ್ಪ್ಸ್ ಫಾರ್ ದ ಡೆವಲಪ್ಮೆಂಟ್ ಆಫ್ ಅದರ್ ಇಂಡಸ್ಟ್ರೀಸ್. ಸೊ ಭಾರತ ದೇಶದಲ್ಲಿ ನೋಡ್ತಾ ಇದ್ದೀವಿ ಈ ಒಂದು MSMEಗಳು ಇನ್ನಿತರೆ ಕೈಗಾರಿಕೆಗಳ ಒಂದು ಬೆಳವಣಿಗೆಗೆ ಇದು ಕಾರಣವಾಗಿದೆ ಅಂತ ಹೇಳ್ಬೋದು. ಸೊ ಈ ಒಂದು ಚಿಕ್ಕ ಕೈಗಾರಿಕೆಗಳು ಬಹಳ ವೇಗದಿಂದ ಬೆಳೆದು 1950ರಲ್ಲಿ ಭಾರತ ದೇಶದಲ್ಲಿ ಕೇವಲ 16,000. ಸೊ ವಿ ಕ್ಯಾನ್ ಸಿ ದಟ್ ಓನ್ಲಿ ದ ಮೈಕ್ರೋ ಎಂಟರ್ಪ್ರೈಸಸ್ ದಟ್ ಈಸ್ ಅಪ್ ಟು 16,000 ಅರೌಂಡ್. ಸೊ ಇಟ್ ವಾಸ್ ಇನ್ಕ್ರೀಸ್ ಟು 36,000 in the year 1961, which was rose to 15.54 lakhs in the year 2003 and 4. So this data explains what? This data explains the development of MSMEs in Indian economy. So ಈ ಅಂಕಿಅಂಶಗಳ ಮೂಲಕ ನಮಗೆ ಏನು ಗೊತ್ತಾಗ್ತದೆ, ಭಾರತದ ಆರ್ಥಿಕತೆಯಲ್ಲಿ MSMEಗಳ ಒಂದು ಪಾತ್ರ ಎಷ್ಟರ ಮಟ್ಟಿಗೆ ಇದೆ ಅನ್ನುವುದನ್ನು ಇಲ್ಲಿ ತಿಳ್ಕೊಳ್ಬೋದು. ಆ್ಯಂಡ್ ದ ಸೆಕೆಂಡ್ ಒನ್ ಈಸ್ ಹಿಯರ್ ದಟ್ ಪ್ರೊಡಕ್ಷನ್, ಉತ್ಪಾದನೆಯಲ್ಲಿ ಭಾರತದ ಒಂದು ಆರ್ಥಿಕತೆಯ ಒಂದು MSMEಗಳ ಒಂದು ಪಾತ್ರ ಹೆಚ್ಚಿನ ಒಂದು ಮಟ್ಟದಲ್ಲಿ ಆಗಿದೆ ಅಂತ ಹೇಳ್ಬೋದು. ಸೊ ಚಿಕ್ಕ ಕೈಗಾರಿಕೆಗಳು 8,000ಕ್ಕಿಂತಲೂ ಅಧಿಕ ಸರಕುಗಳನ್ನು ಉತ್ಪಾದನೆ ಮಾಡ್ತವೆ. ಸೊ in India alone we can say that there are 8,000 type of products produced by micro enterprises. ಸೊ ಈ ಒಂದು ಚಿಕ್ಕ ಪ್ರಮಾಣದ ಅಂದರೆ ಅತಿ ಚಿಕ್ಕ ಉದ್ದಿಮೆಗಳು, ಸೊ ಅವುಗಳ ಒಂದು ಉತ್ಪಾದನೆಯ ಗಾತ್ರ ಎಷ್ಟಾಗಿದೆ ಅಂದರೆ 8,000 ಮಟ್ಟದ ಉತ್ಪಾದನಾ ಸರಕುಗಳನ್ನು ಉತ್ಪಾದನೆ ಮಾಡ್ತಾವೆ. ಸೊ ಹಿಯರ್ ವಿ ಕ್ಯಾನ್ ಗಿವ್ ಸೋ ಮೆನಿ ಎಕ್ಸಾಂಪಲ್ಸ್. ಟೈನ್ ಇಂಡಸ್ಟ್ರೀಸ್ ಅಂತ ಹೇಳ್ತೀವಿ ನೋಡ್ರಿ, ವಿಚ್ ಆರ್ ಲೊಕೇಟೆಡ್ ಇನ್ ರೂರಲ್ ಏರಿಯಾಸ್, ಓಕೆ, ಸೆಮಿ ಅರ್ಬನ್ ಏರಿಯಾಸ್. ಸೊ ಅದೇ ನಗರ ಗ್ರಾಮೀಣ ಭಾಗಗಳಲ್ಲಿ ನೋಡ್ತಾ ಇದ್ದೀವಿ, ಗ್ರಾಮೀಣ ಪ್ರದೇಶಗಳಲ್ಲಿ. ಸೊ ಈ ರೀತಿಯ ಒಂದು ಉತ್ಪಾದಕ ವಲಯ ಸುಮಾರು 8,000 ವಿಧದ ಅನೇಕ ಸರಕುಗಳನ್ನು ಇದು ಉತ್ಪಾದನೆ ಮಾಡ್ತಾ ಇರುವುದನ್ನು ನೋಡ್ಬೋದು. ಆ್ಯಂಡ್ ಆಲ್ಸೋ ಹಿಯರ್ ದಿಸ್ ವಿಲ್ ಅರ್ನ್ ದ ಇನ್ಕಮ್ ಆಫ್ ರೂಪೀಸ್ 7,200 crores, ವಿಚ್ ವಾಸ್ ರೋಸ್ ಟು 6,45,496 crores ಫ್ರಾಮ್ MSME ಸೆಕ್ಟರ್. ಸೊ 1973-74ರಲ್ಲಿ MSMEಗಳ ಉತ್ಪಾದನೆ 7,200 ಕೋಟಿ ರೂಪಾಯಿಗಳಿದ್ದು 2003-4ರಲ್ಲಿ ನೋಡ್ತಾ ಇದ್ವಿ. ಸೊ 6,45,496 crores. ಸೊ 6,45,496 ಕೋಟಿ ರೂಪಾಯಿಗಳವರೆಗೆ ಆ ಒಂದು ಆದಾಯ ಏರುವುದನ್ನು ಈ ಒಂದು ಉತ್ಪಾದನೆಯ ಮೂಲಕ ನಾವು ಗಮನಿಸಬಹುದು. ಸೊ ಇಲ್ಲಿ ಪ್ರೊಡಕ್ಷನ್ ನೋಡಿದ್ರೆ ಮೊದಲು ಎಷ್ಟಿತ್ತು, ಎಲ್ಲಿಗೆ ಹೆಚ್ಚಿನ ಪ್ರಮಾಣದಲ್ಲಿ ಆಯಿತು. ಸೊ ಇಯರ್ ಆಲ್ ದ ಇಂಡಸ್ಟ್ರೀಸ್ ಆರ್ ಕವರ್ಡ್ ಅಂಡರ್ MSMEs. ಸೊ ಇಲ್ಲಿ MSMEಗಳಲ್ಲಿ ವ್ಯಾಪ್ತಿಯೊಳಗೆ ಬರ್ತಕ್ಕಂಥ ಇವುಗಳ ಒಂದು ಉತ್ಪಾದಕದ ಒಂದು ಪ್ರಮಾಣ ಎಷ್ಟಾಗಿತ್ತು ಅಂದರೆ 6,45,490 ಕೋಟಿ ರೂಪಾಯಿಗಳು ಅಂತ ಇಲ್ಲಿ ಹೇಳ್ಬೋದು. ಸೊ ಇಯರ್ ದ ಎಕ್ಸಾಂಪಲ್ಸ್ ಲೈಕ್ ವಾಟ್? ಎಕ್ಸಾಂಪಲ್ಸ್ ಲೈಕ್ TV ಸೆಟ್ಸ್, TV ದೂರದರ್ಶಕ ಯಂತ್ರಗಳನ್ನು ಹೇಳ್ಬೋದು, ಕ್ಯಾಮ್ರಾಗಳು ಹೇಳ್ಬೋದು, ಟ್ರಾನ್ಸಿಸ್ಟರ್ ಹೇಳ್ಬೋದು, ರೇಡಿಯೋಸ್ ಹೇಳ್ಬೋದು, ಲ್ಯಾಪ್ಟಾಪ್ಸ್, ಕಂಪ್ಯೂಟರ್ಸ್ ಆ್ಯಂಡ್ ಸೋ ಮೆನಿ ಅದರ್ ಇಲೆಕ್ಟ್ರಾನಿಕ್ ಐಟಮ್ಸ್. ಸೊ ದೀಸ್ ಆರ್ ಆಲ್ ದ ಗೂಡ್ಸ್ ವಿಚ್ ವಿ ಡೈಲಿ ವಿ ಆರ್ ಯೂಸಿಂಗ್. ಸೊ ಇವುಗಳನ್ನ ಪ್ರತಿನಿತ್ಯ ನಾವು ಇವುಗಳನ್ನ ಉಪಯೋಗ ಮಾಡ್ತಾ ಇರ್ತಕ್ಕಂಥ ಸರಕುಗಳು. ಸೊ ಹೀಗಾಗಿ ಇವು ಮ್ಯಾಕ್ಸಿಮಮ್ ದೀಸ್ ಆರ್ ದ ಪ್ರಾಡಕ್ಟ್ಸ್ ಪ್ರೊಡ್ಯೂಸ್ಡ್ ಬೈ MSMEs. ಸೊ ಇಲ್ಲಿ ಬಹುತೇಕ ಗರಿಷ್ಠ ಮಟ್ಟದ ಸರಕಿನ ಒಂದು ಉತ್ಪಾದನೆ ಇವುಗಳ ಒಂದು ಇದರಲ್ಲಿ ಆಗ್ತಾ ಇದೆ ಅಂತ ಇಲ್ಲಿ ಹೇಳ್ಬೋದು. ಆ್ಯಂಡ್ ಆಲ್ಸೋ ಹಿಯರ್ ವಿ ಕ್ಯಾನ್ ಸಿ ದ್ಯಾಟ್ ಇನ್ವೆಸ್ಟ್ಮೆಂಟ್ಸ್, ಲಾಟ್ ಆಫ್ ಇನ್ವೆಸ್ಟ್ಮೆಂಟ್ಸ್ ಮೇಡ್, ದಟ್ ವಾಸ್ 2,800 crore rupees invested amount in the year 1972-73, which was rose to 68,000 crore rupees in the year 2005-06. ಸೊ ಬಂಡವಾಳ ವಿನಿಯೋಗ ಮೊದಲು ಎಷ್ಟಿತ್ತು ಅಂದರೆ ಈ ಒಂದು ವಲಯದಲ್ಲಿ 2,800 ಕೋಟಿ ರೂಪಾಯಿಗಳಿತ್ತು. ಈಗ ಇದು ಎಷ್ಟಾಗಿದೆ ಅಂದರೆ 68,000 ಕೋಟಿ ರೂಪಾಯಿಗಳಿಗೆ ಹೆಚ್ಚಿದೆ ಅಂತ ಹೇಳ್ಬೋದು. ಆ್ಯಂಡ್ ಇನ್ ದ ಸೆಕ್ಟರ್ ಆಫ್ ಎಂಪ್ಲಾಯ್ಮೆಂಟ್, ಸೊ ದ ಡೇಟಾ ಇಂಡಿಕೇಟ್ಸ್ ದಟ್ in the year 1972, so MSMEs provided employment opportunities for 16,50,000 peoples. ಸೊ ಈ ಒಂದು ಚಿಕ್ಕ MSME ಉದ್ಯಮಿಗಳು ಏನು ಮಾಡ್ತಾ ಇದ್ದೀವಿ ಅಂದರೆ 16,50,000 ಉದ್ಯೋಗಿಗಳನ್ನು ಸೃಷ್ಟಿ ಮಾಡ್ತವೆ. ಯಾವಾಗ? 1672ನೇ ಇಸ್ವಿಯಲ್ಲಿ. ಸೊ ಅಗೇನ್ ವಿ ಕ್ಯಾನ್ ಸಿ ದಟ್ ದ ಡೇಟಾ ಆ್ಯಸ್ ಅನ್ ದ ಇಯರ್ 2,50,000
ಎಂಪ್ಲಾಯ್ಮೆಂಟ್ ವೇರ್ ಗಿವನ್ ಬೈ MSMEs ಫಾರ್ ಇಂಡಿಯನ್ ಪೀಪಲ್ಸ್. ಭಾರತದ ಒಂದು ಉದ್ಯೋಗಿಗಳಿಗೆ ಸುಮಾರು 250 ಲಕ್ಷ ಈ ಒಂದು ಉದ್ಯೋಗಗಳನ್ನು ಇದು ಒದಗಿಸಿದೆ ಅಂತ ಹೇಳ್ಬೋದು. ಆ್ಯಂಡ್ ಆಲ್ಸೋ ಇನ್ ಎಕ್ಸ್ಪೋರ್ಟ್ ಸೆಕ್ಟರ್, ರಫ್ತುಗಳ ಒಂದು ವಲಯದಲ್ಲಿ. ಸೊ ಚಿಕ್ಕ ಕೈಗಾರಿಕೆಗಳು ಉತ್ಪಾದಿಸತಕ್ಕಂತಹ ಒಂದು ನಿರ್ಯಾತ ಇತ್ತೀಚಿನ ವರ್ಷಗಳಲ್ಲಿ ನಾವು ನೋಡ್ತಾ ಇದ್ವಿ ಹೆಚ್ಚಿನ ಒಂದು ಮಟ್ಟದಲ್ಲಿ ಆಗಿದೆ ಅಂತ ಹೇಳ್ಬೋದು. ಸೊ ಇನ್ ದ ಇಯರ್ ದ ಡೇಟಾ indicates in the year 1973-74, so it was 393 crore rupees, which was rose to in the year 2005-06 1,25,410 crore rupees in export sector. So the goods were produced. So during the beginning year, that is by MSMEs, it was only 393 crores. ಸೊ 393 ಕೋಟಿ ರೂಪಾಯಿಗಳು 1974ನೇ ಇಸ್ವಿಯಲ್ಲಿ ಇದ್ದುದು. ಸೊ 2005-6 ಒಂದು ಅಂಕಿಅಂಶಗಳು ನೋಡ್ತಾ ಇದ್ದೀವಿ. ಸೊ ಎಕ್ಸ್ಪೋರ್ಟ್ ವೇರ್ ಇನ್ಕ್ರೀಸ್ಡ್ ಅಪ್ ಟು 1,25,410 crore rupees. ಸೊ 1,25,410 ಕೋಟಿ ರೂಪಾಯಿಗಳಿಗೆ ಹೆಚ್ಚಳವಾಗಿರುವುದನ್ನು ನಾವಿಲ್ಲಿ ನೋಡ್ಬೋದು. ಆ್ಯಂಡ್ ಲಾಸ್ಟ್ ಒನ್, ದಟ್ ಈಸ್ ದ ಡಿಸ್ಟ್ರಿಬ್ಯೂಷನ್. So here in India we can see that the lot of MSMEs were distributed among so many different states of India. ಸೊ ನಮ್ಮ ದೇಶದಲ್ಲಿ ಅನೇಕ ಈ ಒಂದು ರಾಜ್ಯಗಳಲ್ಲಿ MSMEಗಳು ಹಂಚಿಕೊಂಡು ಹೋಗಿದ್ದಾವೆ ಅಂತ ಹೇಳ್ಬೋದು. ಸೊ ಹೀಗಾಗಿ ಇಲ್ಲಿ ಅನೇಕ ರೀತಿಯಾಗಿ ನೋಡ್ತಾ ಇದ್ದೀವಿ. ಸೊ ಇವುಗಳ ಒಂದು ಕೊಡುಗೆ ಹೆಚ್ಚಿನ ಒಂದು ಮಟ್ಟದಲ್ಲಿ ಆಗಿದೆ. ಸೊ ಇವನ್ ಆಲ್ಸೋ ವಿ ಕ್ಯಾನ್ ಸಿ ದ್ಯಾಟ್ ದ ಇಂಡಸ್ಟ್ರೀಸ್ ಇನ್ ಆಲ್ಸೋ ಯೂನಿಯನ್ ಟೆರಿಟರೀಸ್. ಸೊ ಭಾರತದ ಕೇಂದ್ರಾಡಳಿತ ಪ್ರದೇಶದಲ್ಲಿ ಸಹ MSMEಗಳು ನೋಡ್ತಾ ಇದ್ವಿ. ಭಾರತದ ಅನೇಕ ರಾಜ್ಯಗಳಲ್ಲಿ MSMEಗಳ ಒಂದು ಹಂಚಿಕೆಯನ್ನು ನಾವು ಇಲ್ಲಿ ನೋಡ್ತಾ ಇದ್ದೀವಿ ಅಂತ ಹೇಳ್ಬೋದು. ಸೊ ಹಿಯರ್ ಫ್ರಮ್ ಆಲ್ ದ ಗೋಯಿಂಗ್ ಅನಾಲಿಸಿಸ್ ಅಟ್ ದ ಕನ್ಕ್ಲೂಷನ್ ವಿ ಕ್ಯಾನ್ ಸೇ ದಟ್ ವೈ ಇಂಡಿಯನ್ ಎಕಾನಮಿ ಈಸ್ ಡೆವಲಪ್ಡ್ ಡ್ಯೂ ಟು MSME. ಸೊ MSMEಗಳ ಮೂಲಕ ಭಾರತದ ಅರ್ಥವ್ಯವಸ್ಥೆ ಏಕೆ ಅಭಿವೃದ್ಧಿಯಾಯಿತು, ಅದರ ಪಾತ್ರ ಏನು ಅನ್ನುವುದನ್ನು ಈ ಒಂದು ಸಂಕ್ಷಿಪ್ತವಾದಂಥ ಒಂದು ಇದರ ಮೂಲಕ ಪಕ್ಷಿ ನೋಟದ ಮೂಲಕ ಹೇಳ್ಬೋದು. ಅಂಡರ್ ಪ್ರೊಡಕ್ಷನ್, ಅಂಡರ್ ಕ್ಯಾಪಿಟಲ್, ಅಂಡರ್ ಎಂಪ್ಲಾಯ್ಮೆಂಟ್, ಅಂಡರ್ ಎಕ್ಸ್ಪೋರ್ಟ್ ಸೆಕ್ಟರ್. ಸೊ ಈ ಒಂದು ಉತ್ಪಾದನಾ ವಲಯದಲ್ಲಿ ನೋಡಿದ್ವಿ, ಬಂಡವಾಳದ ಒಂದು ಇದರಲ್ಲಿ ನೋಡಿದ್ವಿ, ಉದ್ಯೋಗದ ಒಂದು ಮಟ್ಟದಲ್ಲಿ ನೋಡಿದ್ವಿ, ಅದೇ ರೀತಿಯಾಗಿ ಅವುಗಳ ರಫ್ತುಗಳ ಒಂದು ಮೌಲ್ಯಗಳನ್ನು ನೋಡಿದ್ದೀವಿ. ಸೊ ವೈ ಇಂಡಿಯಾ ಈಸ್ ಡೆವಲಪ್ಡ್ ಡ್ಯೂ ಟು MSMEs. ಯಾಕೆ ನಮ್ಮ ದೇಶ ಈ ಒಂದು ಅಭಿವೃದ್ಧಿಯನ್ನು MSME ಮೂಲಕ ಸಾಧಿಸಿತು ಅನ್ನುವ ಅವುಗಳ ಒಂದು ಮಹತ್ವ ಏನು ಅನ್ನುವ ಈ ಒಂದು ಅಂಕಿಅಂಶಗಳ ಮೂಲಕ ನಾವು ಇಲ್ಲಿ ತಿಳ್ಕೊಂಡ್ವಿ. ಸೊ that is the conclusion part. And also some point that I explain, that is cottage industries, ಗೃಹ ಕೈಗಾರಿಕೆ ಅಂತ. ಸೊ that is known as also ಟೈನಿ ಇಂಡಸ್ಟ್ರಿ, ಅತಿ ಚಿಕ್ಕ ಉದ್ದಿಮೆಗಳು ಅಥವಾ ಮೈಕ್ರೋ ಎಂಟರ್ಪ್ರೈಸಸ್, ಸೂಕ್ಷ್ಮ ಉದ್ದಿಮೆಗಳು ಅಥವಾ ಚಿಕ್ಕ ಉದ್ದಿಮೆಗಳು ಅಂತ ಇದನ್ನು ಅನೇಕ ಹೆಸರಿನಿಂದ ಕರೆಯಲಾಗ್ತದೆ ಅಂತ ಹೇಳ್ಬೋದು. ಸೊ ಹಿಯರ್ ದೀಸ್ ಆರ್ ದ ಇಂಡಸ್ಟ್ರೀಸ್ ಓನ್ಡ್ ಬೈ ಫ್ಯಾಮಿಲಿ ಮೆಂಬರ್ಸ್ ಆ್ಯಂಡ್ ಆಲ್ಸೋ ಹಿಯರ್ ಲೇಬರರ್ಸ್ ಆರ್ ದ ಫ್ಯಾಮಿಲಿ ಮೆಂಬರ್ಸ್. ಸೊ ಇಲ್ಲಿ ಕುಟುಂಬದ ಸದಸ್ಯರಿಂದ ನಡೆಸಿಕೊಂಡು ಹೋಗತಕ್ಕಂಥ ಒಂದು ಉದ್ದಿಮೆಗೆ ಈ ಒಂದು ಗೃಹ ಕೈಗಾರಿಕೆಗಳು ಅಂತ ಕರಿತೀವಿ ಅಥವಾ ಗುಡಿ ಕೈಗಾರಿಕೆಗಳು ಅಂತ ಹೇಳ್ಬೋದು. ಇಲ್ಲಿ ಗೃಹ ಸದಸ್ಯರಿಂದ, ಕುಟುಂಬದ ಸದಸ್ಯರಿಂದಲೇ ನಡೆಸಿಕೊಂಡು ಹೋಗತಕ್ಕಂತಹ ಉದ್ದಿಮೆಗಳು. ಸೊ ಇವುಗಳ ಒಂದು ಉತ್ಪಾದನಾ ವಲಯವು ಸಹ ಅತ್ಯಧಿಕ ಮಟ್ಟದಲ್ಲಿ ಇದೆ ಅಂತ ಹೇಳ್ಬೋದು. ಸೊ ಆಲ್ ದೀಸ್ ಆರ್ ಕಾಂಟ್ರಿಬ್ಯೂಟೆಡ್ ಫಾರ್ ಇಂಡಿಯನ್ ಎಕಾನಮಿ. ಸೊ ಹೀಗಾಗಿ ಇವು ನಮ್ಮ ದೇಶದ ಈ ಒಂದು ಆರ್ಥಿಕ ಪ್ರಗತಿಗೆ ಇವುಗಳ ಮಹತ್ವ ಹೆಚ್ಚಿನ ಮಟ್ಟದಲ್ಲಿದೆ ಅಂತ ಹೇಳ್ಬೋದು. ಸೊ ದಿಸ್ ಇಸ್ ದ ಎಂಡ್ ಆಫ್ MSMEs. ಸೊ ಇಲ್ಲಿಗೆ ಅದು MSME ಮುಗಿಯಿತು. ಇನ್ನು ನೆಕ್ಸ್ಟ್ ಕ್ಲಾಸ್ ಐ ವಿಲ್ ಎಕ್ಸ್ಪ್ಲೇನ್, ರೈಟ್ ಆನ್ ಹೆಡಿಂಗ್ ಬರ್ಕೊಡ್ರೆ ಇಂಡಸ್ಟ್ರಿಯಲ್ ಪಾಲಿಸಿ, ಕೈಗಾರಿಕಾ ನೀತಿಯನ್ನು ಮುಂದಿನ ಕ್ಲಾಸಲ್ಲಿ ಹೇಳ್ತೇನೆ. ಇಂಡಸ್ಟ್ರಿಯಲ್ ಪಾಲಿಸಿ ಆ್ಯಂಡ್ ಆಲ್ಸೋ ಪರ್ಫಾರ್ಮೆನ್ಸ್ ಆಫ್ ಪಬ್ಲಿಕ್ ಸೆಕ್ಟರ್ ಇನ್ ಇಂಡಿಯಾ. ಕೈಗಾರಿಕಾ ನೀತಿ ಮತ್ತೊಂದು ಕಂಟೆಂಟ್ ಬರ್ಕೊಡ್ರಿ, ಭಾರತದಲ್ಲಿ ಸಾರ್ವಜನಿಕ ವಲಯದ ಒಂದು ಸಾಧನೆ ಆ್ಯಂಡ್ ಆಲ್ಸೋ ಸರ್ವಿಸ್ ಸೆಕ್ಟರ್ ಇನ್ ಇಂಡಿಯಾ, ಭಾರತದಲ್ಲಿಯ ಸೇವಾ ವಲಯ. ಓಕೆ, ಸೊ ದೀಸ್ ಆರ್ ದ 3 contents. ಟುಡೇ ಐ ವಿಲ್ ಎಕ್ಸ್ಪ್ಲೇನ್ ಇನ್ ಎಕ್ಸ್ಟ್ರಾ ಕ್ಲಾಸ್, ರೆಗ್ಯುಲರ್ ಕ್ಲಾಸ್ ಇದೆ. ನಾಳೆ ರೆಗ್ಯುಲರ್ ಕ್ಲಾಸಲ್ಲಿ ತೊಗೊಳ್ತೀನಿ. ಆ್ಯಂಡ್ ಆಲ್ಸೋ ಸೇಮ್ ಟೈಮ್ ಇಸ್ ದೇರ್. ಓಕೆ, ರೆಗ್ಯುಲರ್ ಕ್ಲಾಸು ಸೇಮ್ ಟೈಮ್ ಇದೆ, ಎಕ್ಸ್ಟ್ರಾ ಕ್ಲಾಸು ಸೇಮ್ ಟೈಮ್ ಇದೆ. ಸೊ ಅದೇ ಸಮಯದಲ್ಲಿ ಇದು ಮುಗಿದು ಹೋಗ್ತದೆ. ಆ್ಯಂಡ್ ನೆಕ್ಸ್ಟ್ ಡೇ ದಟ್ ಈಸ್ ಹಾಲಿಡೇ. ಓಕೆ, ಸೊ ನಾಳೆ ಈ 3 ಕಂಟೆಂಟ್ಗಳನ್ನು ಮುಗಿಸ್ತೀನಿ.